ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ಕಳೆದ ಒಂದು ವಾರದಲ್ಲಿ ನಾವು ಮೊದಲನೇ ಲೋಕನ ಏನ್ ಮಾಡಿದ್ರಿ ನಾವು ನೋಡಿದ್ರಿ. ಅದರ ಮೊದಲನೇ ಲೋಕದಲ್ಲಿ ಯಾವ ರೀತಿ ಒಂದು ಕೆಲಸಗಳಾಯ್ತೋ, ಯಾವ ರೀತಿ ಮೊದಲನೇ ಲೋಕನ ಸೃಷ್ಟಿ ಮಾಡಿದ್ರು, ಯಾವ ಕಾರಣದಿಂದ ಮೊದಲನೇ ಲೋಕನ ಅವ್ರು ನಾಶ ಮಾಡಿದ್ರು ಅಂತ ನಾವೇನ್ ಮಾಡಿದ್ರಿ, ಅದನ್ನ ಬಹು ಸ್ಪಷ್ಟವಾಗಿ ನೋಡಿದ್ರಿ. ಅದರ ಯಾಕಂದ್ರೆ ಆ ಭೂಲೋಕದಲ್ಲಿ ಅಂತ ಸ್ತ್ರೀಗಳು ತುಂಬಾ ಸುಂದರವಾಗಿರೋಂಥ ಕಾರಣದಿಂದ ದೇವದೂತರು ಬಂದು ಏನ್ ಮಾಡಿದ್ರೆ ಆ ಸ್ತ್ರೀಗಳ ಜೊತೆ ಸಂಬಂಧ ಇಟ್ಕೊಂಡ್ರು. ಆ ಸ್ತ್ರೀಗಳ ಜೊತೆ ಸಂಬಂಧ ಉಟ್ಕೊಂಡಾಗ ಆ ಭೂಲೋಕದಲ್ಲಿ ಯಾರಪ್ಪ ಹುಟ್ಟಿದ್ರು ಅಂತ ನೋಡ್ತಿದ್ರೆ ದೊಡ್ಡ ದೊಡ್ಡ ಪರಾಕ್ರಮಶಾಲಿಗಳಾಗಿಂತ ದೊಡ್ಡ ದೊಡ್ಡ ರಾಕ್ಷಸಗಳು ಏನ್ ಮಾಡಿದ್ರು ಹುಟ್ಟಿದ್ರು. ಈ ರಾಕ್ಷಸಗಳಿಂದ ಭೂಮಿ ಸಂಪೂರ್ಣವಾಗಿ ಕೆಟ್ಟತನ ಏನಾಗಿದೆ ತುಂಬೋಗಿತ್ತು. ಇನ್ನು ದೇವ್ರೇನಪ್ಪ ಮಾಡ್ತಾರೆ ಅಂದ್ರೆ ನೋವನ್ನ ಕಟ್ಬಿಟ್ಟು ಒಂದು ನಾವೇನ್ ಕಟ್ಟೋದಕ್ಕೆ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ನಾವೇನ 120 ವರ್ಷ ಕಾಲ ಕಟ್ಟಿದ್ಮೇಲೆ ಭಯಂಕರವಾಗಿಂತ ಮಳೆ 40 ದಿನ ಹಗಲು ರಾತ್ರಿ ದೇವರು ಬೀಳಂತೇಳಿ ಮಾಡ್ತಾರೆ. ಆ ಮಳೆ ಹೇಗಪ್ಪ ಬಂತು ಅಂತ ನೋಡ್ತಿದ್ರೆ ಭೂಮಿ ಸುತ್ತಲೂ ಇರೋಂಥ ನೀರಿನ ಕವಚನ ಏನ್ ಮಾಡ್ತಾರೆ ದೇವರು ಹೊಡಿತಾರೆ. ಹೊಡೆದವಾಗ ಮೇಲಿರೋಂಥ ನೀರುಗಳೆಲ್ಲ ಭೂಮಿ ಮೇಲೆ ಏನ್ ಮಾಡ್ತಾರೆ ಮಳೆ ತರ ಧಾರಾಕಾರವಾಗಿ ಹೊಡೆದವಾಗ ಏನಂತಾರೆ ಸಂಪೂರ್ಣವಾಗಿ ಆ ಮೊದಲನೇ ಲೋಕ ಜಳಪಳದ ಏನಾಗ್ತದೆ ನಾಶ ಆಗ್ತಾರೆ. ಅವಾಗ ಎಲ್ಲಾ ಮಕ್ಕಳು ಆಮೇಲೆ ಮುಖ್ಯವಾಗಿ ಈ ಒಂದು ಏನ್ರಿ ಆ ದೇವದೂತರಿಗೆ ಹುಟ್ಟಿದಂಥ ರಾಕ್ಷಸಗಳೆಲ್ಲ ಸಂಪೂರ್ಣವಾಗಿ ಆ ಜಳಪಳದ ನಾಶ ಆಗ್ತಾರೆ. ಆದ್ರೆ ಈ ಬಿದ್ದೋಗಿರೋ ದೂತರುಗಳು, ಪಾಪ ಮಾಡಲ್ಲ ದೂತರುಗಳು, ಅವ್ರು ಏನಪ್ಪಾ ಆದ್ರು ಅಂತಂದ್ರೆ ಅವ್ರ ಆತ್ಮಿಕ ದೇಹದಿಂದ ಮಾಂಸಿಕ ದೇಹಕ್ಕೆ ಬರ್ತಾ ಇದ್ರು. ಅದರ ತಿರ್ಗಾ ಬೇಡ ಅಂದವಾಗ ಮಾಂಸಿಕ ದೇಹಕ್ಕಿಂತ ಆತ್ಮಿಕ ದೇಹಕ್ಕೆ ಹೋಗಬೇಕಾಯ್ತು. ಆ ಒಂದು ಗಿಫ್ಟ್ ಅವ್ರಿಗಿತ್ತು. ಯಾವಾಗ ಜಳಪಳಯ ಬಂತೋ ಅವ್ರೇನಪ್ಪ ಮಾಡೋದಂದ್ರೆ ಈ ಒಂದು ಮಾಂಸಿಕ ದೇಹದಿಂದ ಮಾರ್ಪಾಡಾಗಿ ಆತ್ಮಿಕ ದೇಹಕ್ಕೆ ಏನಾದ್ರು ಅವರು ಎಸ್ಕೇಪ್ ಆದ್ರು. ಎಲ್ಲಿಗೆ ಎಸ್ಕೇಪ್ ಆಗ್ಬಿಟ್ರು? ಅವ್ರು ಪರಲೋಕಕ್ಕೆ ಹೋಗ್ಬಿಟ್ರ ಅಂತಂದ್ರೆ ಇಲ್ಲ ರೀ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಅವ್ರನ್ನ ಏನಪ್ಪ ಮಾಡಿದ್ರು ಅಂತ ನೋಡ್ತೀರಿ ಅಂತಂದ್ರೆ ಭೂಮಿಯ ವಾಯುಮಂಡಲ ಏನ್ ಮಾಡೋರು ಅವನ್ನ ಕಟ್ಟಾಕಿದ್ದಾರೆ ಅಂತ ನಾವ್ ಏನ್ ಮಾಡ್ತೀರಿ ನಾವು ನೋಡ್ತೀರಿ. ಅದರ ಹೀಗೆ ಮೊದಲನೇ ಲೋಕನ ಏನ್ ಮಾಡಿದ್ರು ದೇವರು ಅಲ್ಲಿ ನಾಶ ಮಾಡಿದ್ರು ಅಂತ ನೋಡ್ತೀರಿ. ಸೊ ಮೊದಲನೇ ಲೋಕ ನಾಶ ಮಾಡಿದ್ರು ಅಂತಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಭೂಮಿನ ನಾಶ ಮಾಡ್ಬಿಟ್ರ, ಆ ಗ್ರಹನ ನಾಶ ಮಾಡ್ಬಿಟ್ರ ಅಂತಂದ್ರೆ ಇಲ್ಲ ರೀ. ಗ್ರಹನೇ ಮಾಡಕ್ ಹೋಗಿಲ್ಲ, ಅವರು ನಾಶ ಮಾಡಕ್ ಹೋಗಿಲ್ಲ. ಅದ್ ಬದಲಾಗಿ ವ್ಯವಸ್ಥೆನೇ ಮಾಡಿದ್ರು ನಾಶ ಮಾಡಿದ್ರು. ಭೂಮಿಯಲ್ಲಿರಂತ ರಾಕ್ಷಸರ ಆಡಳಿತ, ಆ ಸಮುದಾಯ ಸಮಾಜ ಏನಾಗಿತ್ತು ಈ ರಾಕ್ಷಸರ ಆಡಳಿತ ಸಂಪೂರ್ಣವಾಗಿ ನಾಶ ಆಗಿತ್ತು, ಅದರ ಹಾಳಾಗಿತ್ತು, ಅದನ್ನ ನಾಶ ಮಾಡ್ತಾರೆ. ಅದೇ ತರ ವಾಯುಮಂಡಲದಲ್ಲಿ ಏನ್ರಿ ಅಧಿಕರಣ ಸಂತ ಅಧಿಪತಿ ಕಣ್ಣಿಗೆ ಕಾಣದಂತ ರೀತಿಯಲ್ಲಿ ಅಧಿಕರಣ ಸೇರಲ್ಲ ಸೇತನ ಆಳ್ವಿಕೆ, ಬಿದ್ದೋಗಿರಿದ್ದವ್ರ ಆಳ್ವಿಕೆ, ಅದನ್ನ ಏನ್ ಮಾಡ್ತಾರೆ ಅವರು ಸಂಪೂರ್ಣವಾಗಿ ಏನ್ ಮಾಡ್ತಾರೆ ಅಲ್ಲಿ ನಾಶ ಮಾಡ್ತಾರೆ ಅಲ್ಲರ. ಸೊ ಈ ರೀತಿ ಏನ್ರಿ ನೋವ ಅದೇ ನಾವೆಯಿಂದ ಹೊರಗಡೆ ಬಂದು ದೇವ್ರಿಗೆ ಏನ್ ಮಾಡ್ತಾರೆ ಯಜ್ಞಗಳನ್ನ ಏನ್ ಮಾಡ್ತಾರೆ ಅಲ್ಲಿ ನೈವೇದ್ಯಗಳನ್ನ ಏನ್ ಮಾಡ್ತಾರೆ ಅಲ್ಲಿ ಸಲ್ಲಿಸ್ತಾರೆ ಅಲ್ದರ. ಸೊ ನೋಡ್ಬೇಕಾದ್ರೆ ಏನ್ರಿ ದೇವ್ರ ಹತ್ರ ಅವಾಗ ಏನ್ ಮಾಡ್ತಾರೆ ಒಡಂಬಡಿಕೆ ಮಾಡ್ಕೊಂತಾರೆ ಆಕಾಶದಲ್ಲಿ ಮುಗಿಲು ಬೀಲ್ ಇಟ್ಬಿಟ್ಟು. ಸೊ ನೋವ ಯಾವ್ದೋ ಬೇರೆ ಗ್ರಹಕ್ಕೆ ಎಲ್ಲಿ ಹೋಗ್ಲಾರ, ಇದೇ ಭೂಮಿಲಿ ಹೊಸ ವ್ಯವಸ್ಥೆಗೆ ಏನ್ ಮಾಡ್ತಾರೆ ಅವರು ಬರ್ತಾರೆ. ಅದರ ಅವತ್ತಿನ ಹೊಸ ಒಂದು ವ್ಯವಸ್ಥೆ ಏನಾಗ್ತದೆ ಅಲ್ಲಿ ಶುರು ಆಗ್ತಾರೆ ಅದರ. ಸೊ ಹೊರಗಡೆ ಬಂದಿದ್ಮೇಲೆ ನೋವ ಏನಪ್ಪ ಮಾಡ್ತಾನೆ ಅಂತಂದ್ರೆ ಯಥಾ ಪ್ರಕಾರ ಮೊದಲನೇ ಲೋಕದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ನೋ ಅದೇ ಕೆಲಸ ಏನ್ ಮಾಡ್ತಾರೆ ಮಾಡಕ್ಕೆ ಅವನು ಶುರು ಮಾಡ್ತಾನೆ. ಸರಿ, ಮೊದಲನೇ ಲೋಕದಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದ ಅಂತ ನೋಡಿದ್ರೆ ಮೊದಲನೇ ಲೋಕದಲ್ಲಿ ಒಂದು ದ್ರಾಕ್ಷಿ ತೋಟ ಏನ್ ಮಾಡಿದ್ದ ನೆಟ್ಟಿದ್ದ. ಅದೇ ದ್ರಾಕ್ಷಿ ತೋಟನ ಅವನು ಎರಡನೇ ಲೋಕದಲ್ಲಿ ಕೂಡ ಏನ್ರಿ ಬೆಳೆಸೋದಿಕ್ಕೆ ಏನ್ ಮಾಡ್ತಾನೆ ವ್ಯವಸಾಯ ಮಾಡಕ್ಕೆ ಶುರು ಮಾಡ್ತಾನೆ. ಆದ್ರೆ ಅವ ಏನಾಯ್ತು ಅಂತ ಹೋದನ ಆದಿಕಾಂಡ 9ನೇ ಅಧ್ಯಾಯ 20 ಮತ್ತು 21. ಹೋದ್ರಿ. ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು. Genesis 9 chapter 20 ಮತ್ತು 21. ನೋಹನು ವ್ಯವಸಾಯಗಾರನಾಗಿದ್ದನು. ಅವನೇ ದ್ರಾಕ್ಷಾ ತೋಟವನ್ನು ಪ್ರಾರಂಭಿಸಿದನು. ಅವನು ದ್ರಾಕ್ಷಾರಸವನ್ನು ಕುಡಿಯಲು ಅಮಲೇರಿದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು. ನೋಡ್ರ ಅವನೇನ್ ಹೇಳ್ತಾರೆ ಬೈಬಲಲ್ಲಿ ನೋಹನು ವ್ಯವಸಾಯಗಾರನಾಗಿದ್ದನು ಅಂತ ಹೇಳ್ತಾರೆ. ವ್ಯವಸಾಯಗಾರನಾಗಿದ್ದನು ಅಂದ್ರೆ ಅರ್ಥ ಏನು? ವ್ಯವಸಾಯ ಮಾಡ್ತಾ ಇದ್ದ, ಅದೇ ವ್ಯವಸಾಯನ ಏನ್ ಮಾಡ್ದ ಅವನು ಕಂಟಿನ್ಯೂ ಮಾಡಕ್ಕೆ ಏನ್ ಮಾಡ್ದ ಅವನು ಶುರು ಮಾಡ್ದ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದರ ಸೊ ವ್ಯವಸಾಯಗಾರನಾಗಿದ್ದನು ಅದರ ಮೊದಲನೇ ಲೋಕದಲ್ಲಿ ಅದನ್ನೇ ಮಾಡ್ತಾ ಇದ್ದ, ಎರಡನೇ ಲೋಕದಲ್ಲಿ ಅದನ್ನೇ ಕಂಟಿನ್ಯೂ ಮಾಡಕ್ಕೆ ಏನ್ ಮಾಡ್ತಾನೆ ಶುರು ಮಾಡ್ತಾರೆ. ಸೊ ಏನು ವ್ಯವಸಾಯ ಮಾಡ್ತಾ ಇದ್ದ ಅಂದ್ರೆ ದ್ರಾಕ್ಷ ತೋಟನ ಹಾಕಿದ್ದಂತೆ ಅಲ್ವರ. ಅದರಿಂದ ದ್ರಾಕ್ಷ ತೋಟನ ಹಾಕ್ಬಿಟ್ಟು ಅವಾಗ ಅವಾಗ ಆ ದ್ರಾಕ್ಷ ಫಲದಿಂದ ಬರಂತ ರಸನ ಏನ್ ಮಾಡ್ತಾ ಇದ್ದ ಅವನು ಕುಡಿತಾ ಇದ್ದ. ಇದೇ ಪ್ರಕಾರ ಇದು ಮೊದಲು ಹೋಗಿ ತುಂಬಾ ಸತಿ ಮಾಡೋಣ್ರಿ. ಆದ್ರೆ ಇಲ್ಲಿ ಕುಡಿಬೇಕಾರೆ ನೋವಂಗೆ ಏನಾಗ್ಬಿಡ್ತು ಅಮ್ಮಲ್ಲಿ ಏರ್ಬಿಡ್ತೀರಿ. ಅಮ್ಮಲ್ಲಿ ಏರ್ಬಿಟ್ಟು ಯಾವ ತರ ಬಿದ್ದಿದ್ದ ಅಂದ್ರೆ ತನ್ನ ಗುಡಾರದಲ್ಲಿ ಬೆತ್ತಲೆಯಾಗಿ ಏನ್ ಮಾಡಿದಂತ ಅವನು ಬಿದ್ದಿದ್ದಂತೆ. ಮೈ ಮೇಲೆ ಬಟ್ಟೆ ಇರ್ಲಂತೆ ಬೆತ್ತಲೆಯಾಗಿ ಏನ್ ಮಾಡಿದಂತ ಅವನು ಬಿದ್ದಿದ್ದ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ ನೋವನ್ನು ಎಕ್ಸ್ಕ್ಯೂಸ್ ಕೊಟ್ಬಿಟ್ಟು ನೋಡ 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 ನೋವು ಏನ್ ಮಾಡೋನೆ ಫುಲ್ ಟೈಟ್ ಆಗ್ಬಿಟ್ಟವನೆ
ಕುಡ್ದ್ಬಿಟ್ಟವನೇ, ಅಂದ್ರೆ ಕುಡ್ದ್ಬಿಟ್ಟು ಬೆತ್ತಲಾಗಿ ಬಿದ್ದವನೇ. ನಾನು ಅಷ್ಟೊಂದೆಲ್ಲ ಟೈಟ್ ಆಗಲ್ಲ, ಸ್ವಲ್ಪ ಸಾಧಾರಣ ಕುಡಿತೀನಿ ಅಂತ ಏನು ಮಾಡೋದು, ಇವರು ಕುಡಿಯೋದು. ಅದಕ್ಕೆ ಏನ್ರಿ ವೈನ್ ಅಂತ ಹೇಳೋದು. ಆ ಕಾಲದಲ್ಲಿರೋ ವೈನ್ಗೂ ಆ್ಯಂಡ್ ಓನ್ ಕಾಲದಲ್ಲಿರೋ ವೈನ್ಗೂ ಈ ಕಾಲದಲ್ಲಿ ಇರೋಂಥ ಒಂದು ವೈನ್ ಸ್ಟೋರಲ್ಲಿ ಇರೋಂಥ ವೈನ್ಗಳಿಗೂ ವ್ಯತ್ಯಾಸ ಇಲ್ವಾ? ಹಾಂ, ಯೋಚನೆ ಮಾಡಿರ್ತೀರಿ. ಹಾಂ, ಏನು ಈ ಕಾಲದಲ್ಲಿ ಬರೀ ಆಲ್ಕೋಹಾಲ್ ಇರೋದು ವೈನ್ ಸ್ಟೋರ್ಗೆ ಹೋದವನೇ, ಅದು ಬಿಟ್ಟರೆ ಬೇರೆ ಏನು ನಿಮ್ಗೆ ಅಂತ ಅಧಿಕವಾಗಿ ಏನು ಸಿಕ್ಕಲ್ಲ ಅಲ್ವರಾ? ಸೊ ಅದಕ್ಕೆ ನೋಡ್ಬೇಕಾದ್ರೆ ನೋವಾ ಇಲ್ಲಿ ಕುಡಿದ್ರು, ಮತ್ತೇನಕ್ಕೆ ಕುಡಿದ್ರು? ನೋವಾ ತಿಳಿದ್ರೆ ಕುಡಿದ್ರು, ತಿಳಿದು ತಿಳಿದು ಏನು ಮಾಡಲ ರೀ, ಕುಡಿಲ್ಲ ರೀ ಅಲ್ವರಾ? ಅದಕ್ಕೆ ಏನ್ರಿ ಬೈಬಲ್ನಲ್ಲಿ ಏನ್ರಿ ನೋವಾ ಕುಡ್ದ ಅಂತ ಎಕ್ಸ್ಕ್ಯೂಸ್ ಕೊಡೋದು ಸರಿಯಲ್ಲ ರೀ. ಯಾಕಂದ್ರೆ ಬೈಬಲ್ ಏನಪ್ಪ ಹೇಳ್ತಾ ಅಂದ್ರೆ ಕುಡಿಯೋರು ದೇವರಾಜ್ಯಕ್ಕೆ ಸೇರೋದಿಲ್ಲ ಅಂತ ಬಹು ಸ್ಪಷ್ಟವಾಗಿ ಕೊಟ್ಟವ್ರೆ. ನೋಡಿ ವಾಕ್ಯ ಓದನ, 1 ಕೊರಿಂಥ 6ನೇ ಅಧ್ಯಾಯ 10ನೇ ವಾಕ್ಯ ಓದ್ರಿ. 1 ಕೊರಿಂಥ 6:10. ಎಸ್ತರ್ ಸಿಸ್ಟರ್ ಓದ್ಬೋದಾ? 1 ಕೊರಿಂಥ 6:10. ಅಮೃತ ಸಿಸ್ಟರ್. ಓದ್ತೀನಿ ಬ್ರದರ್. ಹ್ಮ್. ಕಳ್ಳರು, ಲೋಭಿಗಳು, ಕುಡಿಕರು, ಬೈಯುವವರು, ಸುಲುಕೊಳ್ಳುವವರು ಇವರೊಳಗೆ ಒಬ್ಬರಾದರೂ ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಅಲ್ಲ, ಇವರಲ್ಲಿ ಒಬ್ಬರಾದ್ರೂ ದೇವರಾಜ್ಯಕ್ಕೆ ಏನಾಗುತ್ತೆ ಬಾಧೆ ಆಗ್ತಾರೆ. ಅದ್ರ ಅಂದ್ರೆ ಕುಡಿಯೋ ದೇವರಾಜ್ಯಕ್ಕೆ ಬಾಧೆ ಆಗಲ್ಲ ಅಂತ ಅಂದ್ಬಿಟ್ಟು ಬೈಬಲ್ ಸ್ಪಷ್ಟ ಕೊಟ್ಟಿರ್ಬೇಕಾರೆ, ಅಲ್ಲ ನಾನು ಸ್ವಲ್ಪ ಕುಡಿತೀನಿ ಫುಲ್ ಟೈಟ್ ಆಗಲ್ಲ ಅಂತಂದ್ರೆ, ಸ್ವಲ್ಪ ಕುಡಿದ್ರು ಸರಿ ಫುಲ್ ಕುಡಿದ್ರು ಅಷ್ಟೇ ಸರಿ, ದೇವರಾಜ್ಯಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮತ್ತು ನೋವು ಏನು ಕುಡಿದ್ರು, ನೋವು ಏನಕ್ಕೆ ಕುಡಿದ್ರು ಅಂತಂದ್ಬಿಟ್ಟು ನಾವೇನು ಮಾಡೋಕ್ಕೋ ನಾವು ನೋಡ್ಬೇಕ್ರಿ. ನೋವಾ ಒಂದು ಸ್ಪೆಷಲ್ ಪರ್ಸನ್. ಯಾಕೆಂದ್ರೆ ಅವ್ರು 2 ಲೋಕದಲ್ಲಿ ವಾಸ ಮಾಡಿರೋಂಥ ಮನುಷ್ಯರಿ. ಮೊದಲನೇ ಲೋಕದಲ್ಲಿ 600 ವರ್ಷ ಬದುಕಿದ್ದಾರೆ, 2ನೇ ಲೋಕದಲ್ಲಿ 350 ವರ್ಷ ಬದುಕಿದ್ದಾರೆ. ಮೊದಲನೇ ಲೋಕದಲ್ಲಿ ವಾತಾವರಣ ಹೆಂಗಿತ್ತು? ಭೂಮಿ ಸುತ್ತಲೇ ಐತೆ, ನೀರಿನ ಕವಚ ಆಯ್ತು. 2ನೇ ಲೋಕದಲ್ಲಿ ಏನಿಲ್ಲ, ಆ ನೀರಿನ ಕವಚ ಒಡೆದೋಗಿತ್ತು ನೋಡ್ರಿ ಅಂತೀನಿ. ಅದರ ಆ ನೀರಿನ ಕವಚ ಒಡೆದೋಗಿರೋದ್ರಿಂದ ಭೂಮಿ ಮೇಲೆ ಸೂರ್ಯನ ಉಷ್ಣಾಂಶ ಡೈರೆಕ್ಟ್ ಆಗೇನ್ರಿ ಬೀಳ್ತಾ ಇತ್ತು. ಭೂಮಿಯ ವಾತಾವರಣ ಏನಾಗಿತ್ತು, ಸಂಪೂರ್ಣವಾಗಿ ಬದಲಾವಣೆ ಆಗಿತ್ತು. ಅದರಿಂದ ಅಲ್ಲಿ ದ್ರಾಕ್ಷರಸನ ಇಟ್ಟಿದ್ದ ಅಂತಂದ್ರೆ, ತುಂಬಾ ದಿನ ಇಟ್ಬಿಟ್ಟ ಅಂತಂದ್ರೆ ಅದು ಉಳಿ ಬಿಡತ್ ನೋಡಿರ್ತೀನಿ. ಫರ್ಮೆಂಟೇಶನ್ ಪ್ರೊಸೆಸ್ ಅಂತ ಬಿಗಿನ್ ಆಯ್ತು ನೋಡಿರ್ತೀನಿ. ಇದು ಬಿಗಿನ್ ಆಗಿದ್ದೇ 2ನೇ ಲೋಕದಲ್ಲಿ. ಇದು ನೋವನ್ ಗೊತ್ತಿರಲಿಲ್ಲ. ಯಥಾ ಪ್ರಕಾರ ಮೊದಲನೇ ಲೋಕದಲ್ಲಿ ಹಿಂಗೆ ಇಟ್ಟು ಕುಡಿತಾ ಇದ್ನೋ, ಅದೇ ಥರ ಕುಡಿದ್ಬೇಕಾರೆ ಏನಾಗ್ಬಿಡ್ತು, ಅವನಿಗೆ ಗೊತ್ತಿಲ್ದಿರ ಅವನೇ ತಿಳಿದಿರ ಅಮಲೆ ಇರ್ಬಿಡ್ತಿದ್ದು. ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಗಳೇ, ಅದಕ್ಕೆ ನೋಡ್ಬೇಕಾರೆ ಏನ್ರಿ ನೋವಾ ದ್ರಾಕ್ಷರಸನ ತಿಳಿದಿರ ಏನ್ ಮಾಡಿದ್ರು, ಕುಡಿದ್ರು. ತಿಳಿದು ಏನ್ ಮಾಡ್ಲ ರೀ, ಅವರು ಕುಡಿಲಿಲ್ಲ. ಆದ್ರೆ ಇದಾಗಿದೆ ಅಂತ ಕುಡ್ದು ಅಂತ ರೆಕಾರ್ಡ್ ಇದೆ ಬೈಬಲಲ್ಲಿ? ಎಲ್ಲೂ ಇಲ್ಲ ರೀ. ಈ ರೀತಿ ಏನಾಯ್ತಂದ್ರೆ 2ನೇ ಲೋಕ ಏನಾಯ್ತು ರೀ, ಬೆಳೆಯೋದಿಕ್ಕೆ ಶುರು ಆಯ್ತು. ನೋವನ್ಗೆ 3 ಜನ ಮಕ್ಳಿರ್ತಾರೆ. ಆ 3 ಜನ ಮಕ್ಳು ಮುಖಾಂತರ ಇಡೀ ಲೋಕ ಏನಾಗ್ತಾರೆ, ಎಲ್ಲ ಕಡೆ ಸ್ಪ್ರೆಡ್ ಆಗೋದಕ್ಕೆ ಶುರು ಆಗ್ತದೆ. ಯಾರು? ಆದಿಕಾಂಡ 9ನೇ ಅಧ್ಯಾಯ 18ರಿಂದ 19 ನೋಡೋಣ. ಅವ್ರಿಗೆ ನೋವನ್ಗಿರಂತ 3 ಜನ ಮಕ್ಳು ಯಾರಂತ ನೋಡೋಣ. ಓದ್ರಿ. ಶಾಂತಕುಮಾರ್ ಬ್ರದರ್ ಓದ್ಬೋದಾ? ಶಾಂತಕುಮಾರ್ ಬ್ರದರ್. ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಹಾಮ್, ಎಫೆತ್ ಎಂಬುವರೇ. ಹಾಮಾನ್ ಕಾನಾನರ ತಂದೆಯು. ಈ ಮೂವರು ನೋಹನನ ಮಕ್ಕಳು. ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಜನರು ಉತ್ಪತ್ತಿಯಾದರು. ವೆರಿ ಗುಡ್ ಸ್ಟಾರ್. ಅಲ್ಲ ನೋಡಿದ್ರೆ ಈ 3 ಜನಗಳಿಂದಾನೆ ಜನಗಳಂತೆ ಎಲ್ಲ ಲೋಕದಂತೆ ಎಲ್ಲ ಜನಗಳೇ ಅಂತಾರೆ ಉತ್ಪತ್ತಿ ಆದರು ಅಂತ ಕೊಟ್ಟಾರೆ. ಅದರ ಯಾರಿಂದ ಅಂದ್ರೆ ಶೇಮ್, ಹ್ಯಾಮ್, ಯಾಫೇತ್. ಅದರ ಈ 3 ಜನ, ಈ 3 ಜನ ಯಾರನ್ನಪ್ಪ ಸೂಚನೆ ಮಾಡ್ತಾರೆ ಅಂತಂದ್ರೆ, ಈ 3 ಕಾಂಡದ ಜನಗಳನ್ನ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಯುರೋಪ ಕಾಂಡ, ಆಫ್ರಿಕಾ ಮತ್ತೆ ಏನ್ರಿ ಆಫ್ರಿಕಾ ಕಾಂಡ ಮತ್ತೆ ಏಷ್ಯಾ ಕಾಂಡದ ಜನಗಳನ್ನ ಏನ್ ಮಾಡ್ತಾರೆ, ಸೂಚನೆ ಮಾಡ್ತಾರೆ. ಹೇಗೆ ನೋಡಿ, ಯಾಫೇತ್ ಯಾರನ್ನ ಸೂಚನೆ ಮಾಡ್ತಾರೆ ನೋಡೋಣ ಅಂತೀನಿ. ಎಲ್ಲಿ? ಆದಿಕಾಂಡ 10ನೇ ಅಧ್ಯಾಯ ಏನ್ರಿ ಓದ್ರಿ ಅಂತೀನಿ. ಆದಿಕಾಂಡ 9:27, ಕ್ಷಮಿಸಿ, ಆದಿಕಾಂಡ 9:27 ಓದ್ರಿ ದಯವಿಟ್ಟು. ಏಫೆತನನ್ನು ದೇವರು ವಿಸ್ತರಿಸಲಿ, ಅವನು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನಾನನು ಅವರಿಗೆ ದಾಸನಾಗಿ ಇರಲಿ ಎಂಬುದು. ನೋಡ್ರ, ಯಾಫೇತ್ ದೇವರು ವಿಸ್ತರಿಸ್ಲಿ, ಇವನ್ ಎಲ್ಲೋ ವಾಸ ಮಾಡ್ಲಿ ಅಂದ್ರೆ ಶೇಮನ ಗುಡಾರದಲ್ಲಿ ವಾಸ ಮಾಡ್ಲಿ ಅಂತ ಹೇಳ್ತಾರೆ. ಅದರ ಕಾನಾನು ಇವ್ನಿಗೇನಾಗ್ಲಿ, ದಾಸರಾಗ್ಲಿ ಅಂತ ಹೇಳ್ತಾರೆ. ಅದಕ್ಕೆ ಕಾನಾನ್ ದೇಶ ಚೆನ್ನಾಗಿ ಗೊತ್ತಾ, ಇಸ್ರೇಲ್ ಜನಗಳ ದೇವ್ರು ಹೇಳ್ಕೊಳೋದು ಕಾನಾನ್ ದೇಶ ಅಲ್ವರ. ಕಾನಾನ್ ದೇಶದ ಜನಗಳು ಏನ್ರಿ ಯಾರಿಗೆ ದಾಸರಾಗಿರ್ಬೇಕಂತೆ? ಯೆಫೆತನ್ಗೆ ಅಂತ. ಯೆಫೆತ್ ಅಂತವ್ರು ಯಾರಪ್ಪ ಅಂದ್ರೆ ಯುರೋಪ ಕಾಂಡದವರು. ಅದಕ್ಕೆ ಯುರೋಪ ಕಾಂಡದವರು ಅಂತ ನೋಡ್ಬೋದು, ಬ್ರಿಟಿಷರ್ಸ್ ಏನ್ರಿ ಅವ್ರು ಏನ್ ಮಾಡಿದ್ರು, ಎಲ್ಲ ಕಡೆ ಭೂಲೋಕದಲ್ಲಿ ಎಲ್ಲ ಕಡೆ ಕಾಲೋನೀಸ್ ಏನ್ ಮಾಡಿದ್ರು, ಎಸ್ಟಾಬ್ಲಿಷ್ ಮಾಡಿದ್ರು ಅಲ್ವರ. ಚೆನ್ನಾಗಿ ಗೊತ್ತಿತ್ತಲ್ವ ನಮ್ಗೆ?
ಏನ್ರಿ ಇಂಡಿಯಾ, ಆಫ್ರಿಕಾ, ಅಮೇರಿಕಾ, ಶ್ರೀಲಂಕಾ, ಪಾಕಿಸ್ತಾನ ಎಲ್ಲ ಆಕ್ಯುಪೈ ಮಾಡಿದೆ ಅಂತೆ ಎಲ್ಲ ಬ್ರಿಟಿಷರ್ಸ್. ಅದಕ್ಕೆ ಯಾಫೆತ್ ಅಂದ್ರೆ ಇವ್ರು ಹೋಗಿ ಏನ್ ಮಾಡುತ್ತೆ ಎಲ್ಲ ಕಡೆ ಕಾಲೇಜ್ ಎಸ್ಟಾಬ್ಲಿಷ್ ಮಾಡುತ್ತೆ. ಕಾನಾನಿಯರು ಇವ್ರಿಗೇನಾಗಿದ್ರು ದಾಸರು ಅಂತಂದ್ರೆ ಏನ್ರಿ ಒಂದು ಕಾಲದಲ್ಲಿ ಏನ್ರಿ ಈ ಆಫ್ರಿಕಾ ಜನಗಳು, ಈ ಏಷ್ಯಾ ಖಂಡದಲ್ಲಿ ಅಂತ ಇಸ್ರೇಲಲ್ಲಿ ವಾಸ ಮಾಡಂತ ಈಥಿಯರು, ಗಿರ್ಗಜೈಟ್ಸ್ ಇವರೆಲ್ಲ ಯಾರಿಗೆ ದಾಸರಾಗಿದ್ದು ಎಲ್ಲ ಇವ್ರಿಗೇನಾಗಿದ್ರು ಒಂದು ಕಾಲದಲ್ಲಿ ದಾಸರಾಗಿದ್ರು ಅಲ್ವರ. ಆಮೇಲೆ ನೋಡಿದ್ರಿ ನೆಕ್ಸ್ಟ್ ಏನ್ ಹೇಳ್ತಾರೆ, ಆ 25ನೇ ವಾಕ್ಯ ಸ್ಟಾರ್ ಇಲ್ಲಿ ಆದಿಕಾಂಡ 9:25 ಸ್ಟಾರ್. ಕಾನಾನನು ಶಾಪಗ್ರಸ್ತನಾಗಲಿ, ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸನಾಗಲಿ. ನೋಡ್ರ, ಕಾನನ್ನ ದೇವ್ರಿಗೆ ಶಾಪಗ್ರಸ್ತನಾಗಿ ಮಾಡ್ಬಿಡ್ಲಿ ಅಂದ್ಬಿಡುತ್ತೆ. ಅದ್ರ ಅಣ್ಣ ತಮ್ಮನಿಗೆ ಏನಾಗ್ಲಿ ಅವನು ದಾಸನಾಗ್ಲಿ ಅಂತ. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಇವರೆಲ್ಲ ಸರ್ವೆಂಟ್ಸ್ ಕ್ಲಾಸ್ ಆಫ್ ಪೀಪಲ್ ಅಂತ ಏನ್ ಮಾಡ್ತಾರೆ ಹೇಳ್ತೀರಿ ಅದರ. ಸೊ ಕೊನೆಯದಾಗಿ ಯಾರಪ್ಪ ಇರೋದು ಅಂದ್ರೆ ಏನ್ರಿ ಅಲ್ಲಿ ಏನ್ರಿ ಸೆತ್ತಿನ ವಂಶದವರು, ಶೆಮ್ಮಿನ ವಂಶದವರು. ಈ ಶೆಮ್ಮಿನ ಬಗ್ಗೆ ದೇವ್ರು ಹೇಳ್ಬೇಕಾದ್ರೆ ಹೇಳ್ತಾರೆ ನೋಡಂತೀನಿ ಆದಿಕಾಂಡ 9:26, ಜೆನಿಸಿಸ್ 9:26. ಅವನು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನಾನನು ಅವರಿಗೆ ದಾಸನಾಗಿರಲಿ ಎಂಬುದು. ಇಲ್ಲ ಓಕೆ, ಇಲ್ಲ 9:26 ಕರೆಕ್ಟ್ ಓದಿ. ಅವನು ಇನ್ನು ನುಡಿದದ್ದೇನೆಂದರೆ, ಶೇಮನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ಕಾನಾನನು ಅವರಿಗೆ ದಾಸನಾಗಲಿ. ವೆರಿ ಗುಡ್. ನೋಡ್ರ, ಏನ್ರಿ ಶೇಮನ ದೇವ್ರಿಗೆ ಏನಾಗ್ಲಿ ಸ್ತೋತ್ರವಾಗಲಿ. ದೇವ್ರ ಬಗ್ಗೆ ಏನ್ರಿ ಮಾಡ್ತಾರೆ ಹೇಳ್ತಾರೆ. ಹಂಗಾರೆ ತುಂಬಾ ದೇವ್ರನ್ನ ಹುಡ್ಕಂತ ಜನಾಂಗದವ್ರು ಯಾರಪ್ಪ ಅಂದ್ರೆ ಶೇಮಿನ ಜನಾಂಗ, ಅಂದ್ರೆ ಇವರು ಏಷ್ಯಾದವರು. ಅದಕ್ಕೆ ನೀವು ಲೋಕದ ನೋಡಿದ್ರೆ ಎಲ್ಲಾ ಒಂದು ಏನ್ರಿ ರಿಲಿಜಿಯನ್ ಮತ ಎಲ್ಲಿಂದ ಉತ್ಪತ್ತಿ ಆಗಿರೋ ಅಂದ್ರೆ ಏಷ್ಯಾದಿಂದ. ನೀವು ಹಿಂದೂಯಿಸಮ್ ತೊಗೊಳ್ಳಿ, ಇಸ್ಲಾಂ ತೊಗೊಳ್ಳಿ, ಕ್ರಿಶ್ಚಿಯಾನಿಟಿ ತೊಗೊಳ್ಳಿ, ಜೂಡಾಯಿಸಮ್ ತೊಗೊಳ್ಳಿ, ಜೈನಿಸಮ್ ತೊಗೊಳ್ಳಿ, ಸಿಖಿಸಮ್ ತೊಗೊಳ್ಳಿ, ಬುದ್ಧಿಸಮ್ ತೊಗೊಳ್ಳಿ, ಎಲ್ಲ ಉತ್ಪತ್ತಿ ಆಗಿರೋದು ಎಲ್ಲಿಂದಂತೆ ಎಲ್ಲ ಏಷ್ಯಾ. ಅಂದ್ರೆ ಶೆಮ್ನ ಜನಾಂಗಗಳು ತುಂಬಾ ದೇವ್ರನ್ನ ಭಯಭಕ್ತಿನ ಹುಡ್ಕಂತ ಜನಾಂಗ. ಈ ತರ ಏನಾಯ್ತು ಅಂದ್ರೆ ಈ 3 ಜನ ಮಕ್ಳ ಮುಖಾಂತರ ಇಡೀ ಲೋಕನ ಐತೆ ಬೆಳೆದಿಕ್ಕೆ ಅಲ್ಲಿ ಶುರು ಆಯ್ತು. ಆ ಕಾಲದಲ್ಲಿ ಎಲ್ಲಾರ್ಗು ಒಂದೇ ಭಾಷೆ ಇರೋದ್ರಿಂದ ಎಲ್ಲರೂ ಏನ್ ಮಾಡೋದು ಅಂದ್ರೆ ಒಂದು ದೊಡ್ಡ ಗೋಪುರ ಕಟ್ಟಕ್ಕೆ ಶುರು ಮಾಡೋದು. ಎಲ್ಲಿಗೆ ಹೋಗೋದಿಕ್ಕೆ? ಆಕಾಶಕ್ಕೆ ಹೋಗೋದಿಕ್ಕೆ. ಇನ್ನೊಂದು ಸತಿ ಮಳೆ ಬಂದ್ರೆ ನಾವೇನ್ ಮಾಡೋಣ, ಎಸ್ಕೇಪ್ ಆಗ್ಬಿಡೋಣ ಅಂತ. ಇದು ದೇವ್ರಿಗೆ ಏನಾಗಿಲ್ಲ, ಇಷ್ಟ ಆಗಿಲ್ಲ. ಯಾಕಂತಂದ್ರೆ ದೇವ್ರು ವಾಗ್ದಾನ ಮಾಡಿದ್ರು, ನಾನು ಇನ್ಮೇಲೆ ಇನ್ಯಾವತ್ತೂ ಜಳಪಳೆ ಬರ ಮಾಡೋದಿಲ್ಲ, ನಮ್ಮ ಭೂಮಿ ಏನ್ ಮಾಡೋದು ನಾಶ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಗೋಪುರ ಕಟ್ಟಕ್ಕೆ ನೋಡ್ಬಿಟ್ಟು ದೇವ್ರು ಏನ್ ಮಾಡ್ತಾರೆ, ಅವ್ರ ಭಾಷೆಗಳನ್ನ ತಾರುಮಾರು ಮಾಡ್ಬಿಡ್ತಾರೆ. ಅದಕ್ಕೆ ಯಾವ ಜನಗಳು ಯಾವ ಭಾಷೆ ಇದ್ರು ಅವ್ರೋಗಿ ಏನ್ ಮಾಡೋದು ಅಲ್ಲೇ ಏನಾಗ್ಬಿಟ್ರು, ಸೆಟ್ಲ್ ಆಗ್ಬಿಟ್ರು. ಅವಾಗ ಜನಗಳು ಒಗ್ಗಟ್ಟಾಗಿ ಏನಾಗಿಲ್ಲ ಅಲ್ಲಿ ಸೇರಲ್ಲ. ಅದಕ್ಕೆ ಅವತ್ತು ಲೋಕದಲ್ಲಿ ಎಷ್ಟಪ್ಪ ಭಾಷೆ ಅಂದ್ರೆ 2500ಕ್ಕಿಂತ ಮೇಲೆ ಭಾಷೆಗಳು ಏನಾಗಿದೆ ಇದ್ರೆ ಅದರ ಒಬ್ರು ಮಾತಾಡೋದು ಇನ್ನೊಬ್ರಿಗೆ ಏನಾಗಲ್ಲ ಅಲ್ಲಿ ಅರ್ಥನೇ ಆಗಲ್ಲ ಅದರ. ಸೊ ಈ ರೀತಿ ಏನಾಯ್ತು ಅಂದ್ರೆ 2ನೇ ಲೋಕ ಏನಾಯ್ತು ಅಲ್ಲಿ ಶುರು ಆಗ್ತಾ ಬಂತು. ಆದ್ರೆ 2ನೇ ಲೋಕದಲ್ಲಿ ಒಬ್ಬ ಮುಖ್ಯವಾಗಿರೋಂಥ ಒಬ್ಬ ವ್ಯಕ್ತಿ ಇದ್ರು. ಯಾರಪ್ಪ ಮುಖ್ಯವಾಗಿರೋ ವ್ಯಕ್ತಿ ಅಂತಂದ್ರೆ ಅಬ್ರಹಾಮನು. ಅಬ್ರಹಾಮ್ ಏನ್ರಿ ಮಲ್ಟಿ ಮಿಲಿಯನರ್ ರೀ, ಸಿಕ್ಕಾಪಡೆ ದೊಡ್ಡ ಶ್ರೀಮಂತ. ಅವ್ನಿಗೆ ಹೇಳುವಾಗ ಏನಾಗಿತ್ತು, ಆಸ್ತಿ ಇತ್ತು ಅದರ. ಆದ್ರೆ ಅವ್ನಿಗೆ ವಾರಿಸ್ದಾರೋ ಇರ್ಲಿಲ್ಲ. ಅದಕ್ಕೆ ಒಂದ್ ಸಂತತಿ ಇರಲಿಲ್ಲ. ದೇವತ ಪ್ರಾರ್ಥನೆ ಮಾಡಾಗ 100 ವರ್ಷದ ವಯಸ್ಸಲ್ಲಿ ಇಸಾಕ್ ಅಂತ ಮಗನ್ ಏನ್ ಮಾಡ್ತಾರೆ ದೇವ್ರ ಅವ್ರಿಗೆ ದಯಪಾಲಿಸ್ತಾರೆ. ಇಸಾಕ್ ಏನ್ ಮಾಡ್ತಾರೆ 100 ವರ್ಷ ವಯಸ್ಸಲ್ಲಿ ಮಾಡ್ತಾನೆ, ಹುಡ್ತಾನೆ. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ, ಆ ಮಗು ದೊಡ್ಡದು ವಯಸ್ಸಿಗೆ ಬಂದಿದ್ಮೇಲೆ ಅಬ್ರಾಹ್ಮನ ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ತಾರೆ. ಅಬ್ರಾಹ್ಮನೇ ತುಂಬಾ ಪ್ರೀತಿ ಮಾಡಂತ ಇಸಾಕನ್ ಏನ್ ಮಾಡೋ ನೀನು ಮೊರಿಯಾ ಪರ್ವತ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಅದೇನ್ ಮಾಡೋ ನೀನು ಬಲಿಪೀಠ ಮೇಲೆ ಏನ್ ಮಾಡೋದು ನೀನು ದೇವ್ರಿಗೋಸ್ಕರ ಒಂದು ದಗನ ಬಲಿಯಾಗಿ ಕೊಟ್ಬಿಡು ಅಂತ ಹೇಳ್ತಾರೆ. ಅಬ್ರಾಹ್ಮ ಏನ್ ಮಾಡ್ತಾರೆ, ಮಗನ್ ಕರ್ಕೊಂಡು ಪರ್ವತ ಮೇಲೆ ಹೋಗ್ಬಿಟ್ಟು ಮಗನ ಬಲಿಪೀಠ ಮಲಗಿಸ್ಬಿಟ್ಟು ಏನ್ರಿ ಇನ್ನೇನು ಕಡಿಯೋದಕ್ಕೆ ಕತ್ತಿ ಎತ್ಕೊಂತ ನೋಡ್ತೀನಿ ಇಮ್ಮಿಡಿಯೇಟ್ ದೇವರು ಪರ್ವತ ಮೇಲೆ ಏನ್ ಮಾಡ್ತಾರೆ, ದೇವತರ ಮುಖಾಂತರ ಸ್ಟಾಪ್ ಮಾಡು ಅಂತ ಹೇಳ್ತಾರೆ. ಸ್ಟಾಪ್ ಮಾಡ್ಬಿಟ್ಟು ಅವಾಗ ದೊಡ್ಡ ವಾಗ್ದಾನ ಏನ್ರಿ ಅವತರ ಮಾಡ್ತಾರೆ. ಏನ್ ವಾಗ್ದಾನ ಮಾಡ್ತಾರೆ ಓದ ನೋಡಿ ಇರ್ತೀನಿ. ಆದಿಕಾಂಡ 22ನೇ ಅಧ್ಯಾಯ 16ರಿಂದ 18. ಲಾವಣ್ಯ ಸಿಸ್ಟರ್ ಓದ್ಬೋದಾ? ಲಾವಣ್ಯ ವರುಣ್ ಸಿಸ್ಟರ್ ಲೈನ್ ಇದ್ದೀರಾ, ಓದಕ್ಕಾಗ್ತದ? ಓಕೆ. ಜಯಪ್ರಕಾಶ್ ಬ್ರದರ್ ಓದ್ಬೋದಾ? ಜಯಪ್ರಕಾಶ್ ಬ್ರದರ್ ಬೈಬಲ್ ಓದಕ್ಕಾಗ್ತದ? ಜಾನ್ ವೆಸ್ಲಿ ಬ್ರದರ್ ಓದ್ತೀರಾ? ಸೈಮನ್ ಬ್ರದರ್ ಓದ್ತೀರಾ? ಓದ್ತೇನೆ ಬ್ರದರ್. ನೋಡಿ, ಯೆಹೋವನು ನುಡಿದದ್ದನ್ನು ಕೇಳು, ನೀನು ನಿನ್ನ ಒಬ್ಬನೇ ಮಗನನ್ನು ಸಮರ್ಪಿಸುವುದಕ್ಕೆ ಹಿಂದೆಗೆಯದೆ
ಓದುವುದರಿಂದ ನಾನು ನಿನ್ನನ್ನು ಆಶೀರ್ವದಿಸುವೆನು. ನಿನ್ನ ಸಂತತಿಯನ್ನು ಹೆಚ್ಚಿಸುವೆನು. ಅದನ್ನು ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಲ್ಲಿರುವ ಉಸಿಬಿನಂತೆಯೂ ಅಸಂಖ್ಯವಾಗಿ ಮಾಡುವೆನು. ಅವರು ಶತ್ರುಗಳ ಪಟ್ಟಣಗಳನ್ನು ಸ್ವಾಧೀನ ಮಾಡಿಕೊಳ್ಳುವರು. ನೀನು ನನ್ನ ಮಾತನ್ನು ಕೇಳಿದ್ದರಿಂದ ಭೂಮಿಯ ಎಲ್ಲಾ ಜನಾಂಗಗಳಿಗೂ ನಿನ್ನ ಸಂತತಿಯ ಮೂಲಕ ಆಶೀರ್ವಾದ ಉಂಟಾಗುವುದು ಎಂಬುದಾಗಿ ಯೆಹೋವನು ತನ್ನ ಆಣೆಯಿಟ್ಟು ಹೇಳಿದ್ದಾನೆ ಅಂದನು. ನೋಡ್ರ, ಸೊ ಏನ್ ಮಾಡ್ತಾರೆ, ದೇವರು ತನ್ನ ಮೇಲೆ ಆಣೆ ಇಟ್ಕೊಂಡು ಏನ್ ಮಾಡ್ತಾರೆ, ನಿನ್ನ ಸಂತತಿ ಮುಖಾಂತರ ಎಲ್ಲರನ್ನು ಆಶೀರ್ವಾದ ಮಾಡೇ ಮಾಡ್ತೀವಿ ಅಂತ ಏನ್ ಮಾಡ್ತಾರೆ, ದೇವರಲ್ಲಿ ವಾಗ್ದಾನ ಮಾಡೋದು ನಾವ್ ಏನ್ ಮಾಡ್ತೀರಿ ನೋಡ್ತೀರಿ. ಅದನ್ನ ಕರ್ತನಲ್ಲಿ ಪ್ರೀತಿ ಇಲ್ಲಿ ಅಬ್ರಾಮ್ ವಾಗ್ದಾನ ಮಾಡೋಕೆ ಏನ್ ಹೇಳ್ತಾರೆ, ನೀನು ಸಂತತಿ ನಾ ಏನ್ ಮಾಡ್ತೀನಿ, ಆಕಾಶದ ನಕ್ಷತ್ರಗಳಂತೆಯೂ ಸಮುದ್ರ ತೀರದಂತ ಉಸುಬಂತರ ಏನ್ ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ ಹೇಳ್ತಾರೆ. ದೇವ್ರು ಯಾಕೆ ಹೇಳಿದ್ರು ಆಕಾಶದ ನಕ್ಷತ್ರ ಮತ್ತು ಸಮುದ್ರ ಉಸುಬು ಅಂತ ಯಾಕೆ ಹೇಳಿದ್ರು? ಯಾರೋ ಒಂದ್ ಹೇಳ್ಬೋದಾಯ್ತಲ್ಲ. ಇವಾಗ ಯೋಚನೆ ಮಾಡಿರ್ತೀನಿ, ಆಕಾಶದ ನಕ್ಷತ್ರಗಳು ಎಣ್ಸಕ್ಕಾಗಲ್ಲ ರೀ. ಸೈಂಟಿಸ್ಟ್ ಏನಪ್ಪ ಹೇಳಿದಾರೆ ಅಂದ್ರೆ, ಸ್ಪೇಸ್ ಇಸ್ ಇನ್ಫಿನೈಟ್, ನಕ್ಷತ್ರಗಳಿಗೆ ಎಣಿಸೋದಕ್ಕಾಗಲ್ಲ ಅಂತ ಹೇಳ್ತಾರೆ. ದೇವ್ರು ಅದನ್ನೇ ಹೇಳ್ಬಿಡ್ಬೋದಾಗಿತ್ತು. ಯಾಕೆ ಸಮುದ್ರ ಉಸುಬು ಅಂತ ಹೇಳಿದ್ರು? ಸಮುದ್ರದಂತ ಮರಳು ಎಣ್ಸೋದಕ್ಕಾಯ್ತಾರ? ಏನ್ರಿ ಆ ಕಾಳುಗಳನ್ನ, ಮರಳು ಕಾಳುಗಳನ್ನ ಎಣ್ಸಕ್ಕಾಯ್ತಾರ? ಎಣ್ಸಕ್ಕಾಗಲ್ಲ ರೀ. ಎರಡು ಅಸಂಖ್ಯ. ದೇವ್ರು ಯಾವ್ದೋ ಒಂದು ಹೇಳ್ಬೋದು, ಯಾಕೆ ಎರಡು ಹೇಳಿದ್ರು? ಏನ್ ಕಾರಣ? ಕರ್ತನಲ್ಲಿ ಪ್ರೀತಿ ಅಂದಾಗಲೇ ಇದ್ರಲ್ಲಿ ಏನಪ್ಪ ನೋಡಿಸ್ತಾರೆ, ಎರಡು ವಿಧವಂತ ರಕ್ಷಣೆ ನೋಡಿಸ್ತಾರೆ. ಒಂದು ಪರಲೋಕದ ರಕ್ಷಣೆ, ಇನ್ನೊಂದು ಭೂಲೋಕದ ರಕ್ಷಣೆ. ಹೆಂಗೆ ಆಕಾಶದ ನಕ್ಷತ್ರಗಳು ಅದು ಆಕಾಶದ ಮೇಲೆ ಇದೆಯೋ ಮೇಲ್ಗಡೆ ಇದೆಯೋ, ಅದು ಪರಲೋಕದ ರಕ್ಷಣೆ ಏನ್ ಮಾಡ್ತಾರೆ, ಅಲ್ಲ ಸೂಚನೆ ಮಾಡ್ತಾರೆ. ಹೇಗೆ ಸಮುದ್ರ ತೀರಂತ ಉಸುಬು ಅಂತ ನೆಲದಲ್ಲಿ ಇದೆಯೋ, ಕೆಡೆ ಇದೆಯೋ, ಅದು ಭೂಲೋಕ ರಕ್ಷಣೆ ಏನ್ ಮಾಡ್ತಾರೆ, ಅದು ಸೂಚನೆ ಮಾಡ್ತಾರೆ. ಅದನ್ನ ಕರ್ತನಲ್ಲಿ ಪ್ರೀತಿಗಳೇ ಪರಲೋಕದ ರಕ್ಷಣೆ, ಭೂಲೋಕದ ರಕ್ಷಣೆ ಏನ್ ಮಾಡ್ತಾರೆ, ಅದು ಸೂಚನೆ ಮಾಡುವಂಥದ್ದಾಗಿದೆ ಅಲ್ವರ. ಅದಕ್ಕೆ ಅಬ್ರಾಮಿನ ಮುಖಾಂತರ ನೀನ್ ಸತ್ಯತೆ ಏನ್ ಮಾಡ್ತೀನಿ ಏನ್ರಿ, ಎರಡು ವಿಧವಂತ ರಕ್ಷಣೆ ತರನ ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ಯಾವ್ದೋ ಒಂದ್ ಹೇಳ್ಬೋಯ್ತು, ಯಾಕೆ ಎರಡು ಹೇಳಿದ್ರೆ ಎರಡು ರಕ್ಷಣೆಗಳಿದೆ ರೀ. ಅದಕ್ಕೆ ಏನ್ರಿ ಅಬ್ರಾಮ್ಗೆ ಏನ್ ಮಾಡೋದು, ಈ ತರ ಏನ್ರಿ ರಕ್ಷಣೆ ಹೇಳೋದು. ಅಂದ್ರೆ ಯಾರಪ್ಪ ಆಕಾಶದ ನಕ್ಷತ್ರಗಳು, ಯಾರು ಸಮುದ್ರ ತೀರ ಉಸುಬು, ಯಾರು ಪರಲೋಕ ರಕ್ಷಣೆಗೆ ಬರ್ತಾರೆ, ಯಾರು ಭೂಲೋಕ ರಕ್ಷಣೆಗೆ ಬರ್ತಾರೆ ಅಂತ ನೋಡ್ಬೇಕಾದ್ರೆ ಏನ್ರಿ, ಏಸು ಕ್ರಿಸ್ತಗ್ ಮುಂಚೆ ಇರೋಂಥವ್ರು ಎಲ್ಲರೂ ಏನ್ರಿ ಸಮುದ್ರ ತೀರದಂತ ಉಸುಬುರಿ. ಏಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಬಂದಿದ ನಂತರ ಇರೋರೆಲ್ಲ ಏನ್ರಿ ಆಕಾಶದ ನಕ್ಷತ್ರಗಳು ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಏನ್ರಿ, ಏಸು ಕ್ರಿಸ್ತು ಮೊದಲನೇ ಬರುವಿಕೆಯಿಂದ ಮುಂಚೆ ಇರೋಂಥ ಎಲ್ಲಾ ಜನಗಳಿಗೂ ಭೂಲೋಕದ ರಕ್ಷಣೆ. ಏಸು ಕ್ರಿಸ್ತು ಮೊದಲನೇ ಬರುವಿಕೆಯಲ್ಲಿ ಬಂದಿದ್ಮೇಲೆ ಎಲ್ಲಾರ್ಗೇನ್ರಿ ಪರಲೋಕದ ರಕ್ಷಣೆ ಏನಾಯ್ತು ಇತ್ತು ಅಲ್ವರ. ಹಂಗಿರ್ಬೇಕಾರೆ ಹಳೆ ಕಾಲದ ವಿಶ್ವಾಸ ವೀರಗಳಿದ್ದಲ್ಲ, ಅಬ್ರಾಮು, ಇಸಾಕು, ಯಾಕೋಬು, ದಾವೀದು, ಅದರ ಯೋನಾತಾನು, ಸ್ಯಾಮ್ಸೋನು, ಅದರ ಮೋಸೆಸ್ಸು, ಅದರ ಏಲಿಯಾ, ಇವ್ರಿಗೆಲ್ಲ ಏನಪ್ಪ ರಕ್ಷಣೆ? ಹಾಗಾದ್ರೆ ಇವರೆಲ್ಲ ಯಾರೋ ಪರಲೋಕಕ್ಕೆ ಹೋಗಿಲ್ವಾ ಅಂತಂದ್ರೆ, ಯೇಸು ಕ್ರಿಸ್ತು ಏನ್ ಹೇಳ್ತಾರೆ ಇವ್ರ ಬಗ್ಗೆ ಅಂತ ನೋಡಿದ್ದೀನಿ. ಅದರ ನೋಡಿದ್ದೀನಿ. ಇವಾಗ ಇವರಲ್ಲಿ ಯಾರಪ್ಪ ತುಂಬಾ ಗ್ರೇಟೆಸ್ಟ್? ಅದರ ಅಬ್ರಾಮು, ಮೋಸೆಸ್ಸು, ಇಸ್ರೇಲ್ ಜನ ಏನ್ ಮಾಡಿದ್ರು, ಅವರು ದಾರಿ ನಡೆಸಿರಲ್ಲ. ಇವ್ರ ತನ ತುಂಬಾ ಗ್ರೇಟೆಸ್ಟ್ ಪರ್ಸನ್ ದಾವೀದು. ಚಿಕ್ಕ ಕಲ್ಲಿನ ಏನ್ ಮಾಡ್ತಾರೆ, ಗೋಲಿ ಹತ್ರ ನೋಡೋದು ಬಿಸಾಕ್ತಾರೆ ಅದರ. ಅದಕ್ಕೆ ಸತ್ಯವೇದ ಏನ್ ಹೇಳ್ತಾರೆ, ಯಾರು ತುಂಬಾ ದೊಡ್ಡ ವ್ಯಕ್ತಿ ಯಾರು ಅದರ ಓದೋಣ. ಮತ್ತೆಯ 11ನೇ ಅಧ್ಯಾಯ 11ನೇ ವಾಕ್ಯ, ಮ್ಯಾಥ್ಯೂ 11:11. ವೀರ್ ಶೆಟ್ಟಿ ಬ್ರದರ್ ಬೈಬಲ್ ಓದ್ಬೋದಾ? ವೀರ್ ಶೆಟ್ಟಿ ಓದ್ತೀರಾ ಬ್ರದರ್? ಮ್ಯಾಥ್ಯೂ 11 ಚಾಪ್ಟರ್ 11 ವರ್ಸ್ ಬ್ರದರ್. ಸ್ತ್ರೀಯರಲ್ಲಿ ಇದರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ, ಆದರೂ ಪರಲೋಕದ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮ್ಗೆ ಸತ್ಯವಾಗಿ ಹೇಳುತ್ತೇನೆ. ನೋಡ್ರ ಹೇಳ್ತಾರೆ ಯೇಸು ಕ್ರಿಸ್ತು, ನೋಡಪ್ಪ, ಸ್ತ್ರೀಯಲ್ಲಿ ಹುಟ್ಟಿದವರೊಳಗೆ ಎಲ್ಲಾರ್ಕಿಂತ ದೊಡ್ಡ ವ್ಯಕ್ತಿ ಯಾರು ಅಂತ ಹೇಳ್ತಾರೆ ಅಂತಂದ್ರೆ, ಅಬ್ರಾಮು ಇಲ್ಲ, ಈಸಾಕು ಇಲ್ಲ, ಜೇಕಬ್ ಇಲ್ಲ ರೀ. ಹೇಳ್ತಾರೆ ಸ್ನಾನಿಕರ ಯೋಹಾನಕ್ಕಿಂತ ದೊಡ್ಡವರು ಎದ್ದೇ ಇಲ್ಲ ಅಂತ ಹೇಳ್ತಾರೆ. ಹಂಗಾರೆ ಸ್ನಾನಿಕರ ಯೋಹಾನ ಖಂಡಿತವಾಗಿ ಪರಲೋಕಕ್ಕೆ ಹೋಗಿರ್ಬೇಕಲ್ವಾ? ನಾವೆಲ್ಲ ಹೌದು ಅಂತ ತಿಳ್ಕೊಂತೀರಿ. ಆದ್ರೆ ವಾಕ್ಯ ಏನ್ ಹೇಳ್ತಾರೆ, ಆದರೂ ಪರಲೋಕ ರಾಜ್ಯದಲ್ಲಿರುವಂತ ಚಿಕ್ಕವನು ಏನಿರ್ತಾರೆ, ಆ ಚಿಕ್ಕವನು ಸ್ನಾನಿಕನ ಯೋಹಾನಕ್ಕಿಂತ ಏನಾಗಿರ್ತಂತೆ, ದೊಡ್ಡವನಾಗಿರ್ತಾರೆ ಅಂತ ಸತ್ಯವಾಗಿ ಹೇಳ್ತೀನಿ ಅಂತ ಹೇಳ್ತಾರೆ. ಏನಿದೆ ಅರ್ಥ ಅಂದ್ರೆ, ನೋಡ್ರಿ ಇಲ್ಲಿ ಚೆನ್ನಾಗಿ ಫೋಟೋ ನೋಡಿ, ಕ್ಲೀನ್ ನೋಡಿ ಸ್ಕ್ರೀನ್ ಅಂದ್ರ, ಸ್ತ್ರೀಯಲ್ಲಿ ಹುಟ್ಟಿರಂತ ಎಲ್ಲಾ ಮನುಷ್ಯಗಳಲ್ಲಿ ದಾವೀದು, ಅಬ್ರಾಮ್, ಇಸಾಕು, ಮೋಸೆಸ್ಸು, ಯಾರು ಬೇಕೋ ಇರ್ಬೋದು, ಇವೆಲ್ಲದರಲ್ಲಿ ತುಂಬಾ ದೊಡ್ಡ ವ್ಯಕ್ತಿ ಯಾರಪ್ಪ ಅಂದ್ರೆ, ಶ್ರೇಷ್ಠವಾದವನೇ ಅಂದ್ರೆ ಸ್ನಾನಿಕನ ಯೋಹಾನ ಅಂತ ಹೇಳ್ತಾರೆ. ಸ್ನಾನಿಕನ ಯೋಹಾನ ಎಷ್ಟೇ ದೊಡ್ಡವನಾಗಿರ್ಬೋದು, ಆದರೂ ಪರಲೋಕ ರಾಜ್ಯದಲ್ಲಿ ಬರ್ತಕ್ಕಂಥ ಚಿಕ್ಕ ಮನುಷ್ಯ, ಕೊನೇ ಮನುಷ್ಯ, ಎಲ್ಲಾರ್ಕಿಂತ ತುಂಬಾ ಚಿಕ್ಕ ವ್ಯಕ್ತಿ, ಅವರು ಯೋಹಾನಕ್ಕಿಂತ ದೊಡ್ಡವರಾಗಿರ್ತಾರೆ. ಈ ಮೀನಿಂಗು ಎರಡು ಬೇರೆ ಬೇರೆ ಗುಂಪು ಅಂತ ಮೀನಿಂಗು. ಸ್ನಾನಿಕನಾದ ಯೋಹಾನ ಭೂಲೋಕದಲ್ಲಿ ಎಷ್ಟೇ ದೊಡ್ಡವರಾಗಿರ್ಬೋದು, ಪರಲೋಕ ರಕ್ಷಣೆಯಲ್ಲಿರಂತ ಚಿಕ್ಕ ವ್ಯಕ್ತಿಗಿಂತ ಅವ್ರು ಏನಾಗಿರ್ತಾರೆ, ಚಿಕ್ಕವರಾಗಿರ್ತಾರೆ ಹೊರತು
ಪರಲೋಕ ರಕ್ಷಣೆಗೆ ಬಂದಂತ ಚಿಕ್ಕ ವ್ಯಕ್ತಿಗಿಂತ ಸ್ನಾನಿಕನಾದ ಯೋಹಾನ ದೊಡ್ಡವರಾಗಲ್ಲ. ಅಂದ್ರೆ ಸ್ನಾನಿಕನಾದ ಯೋಹಾನ ಪರಲೋಕ ರಕ್ಷಣೆಗೆ ಬರಲ್ಲ ಅಂತ ಅರ್ಥ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ಸ್ನಾನಿಕನಾದ ಯೋಹಾನ ಭೂಲೋಕದ ರಕ್ಷಣೆಯಲ್ಲಿ ಇರ್ತಾರೆ ಅಲ್ವರ. ಅದಕ್ಕೆ ಪರಲೋಕ ರಕ್ಷಣೆ ಅಂತ ಚಿಕ್ಕ ವ್ಯಕ್ತಿ ಈ ಸ್ನಾನಿಕನಾದ ಯೋಹಾನಕ್ಕಿಂತ ಏನಾಗಿರ್ತಾರಂತೆ, ಅಲ್ಲ ದೊಡ್ಡವರಾಗಿರ್ತಾರೆ ಅಂತ ಏನ್ ಮಾಡ್ತಾರೆ ಬೈಬಲ್ ಸ್ಪಷ್ಟವಾಗಿ ಹೇಳ್ತಾರೆ ಅಲ್ವರ. ಹಂಗಿರ್ಬೇಕಾರೆ ಏನ್ರಿ ಹಂಗಾರೆ ಹಳೆ ಕಾಲದಲ್ಲಿ ಇದ್ರಲ್ಲ ಎಲ್ಲ ಭಕ್ತರುಗಳು ಇವರೆಲ್ಲ ಎಲ್ಲೋದ್ರು ಸತ್ತೋಗಿದ ತಕ್ಷಣ, ಇವರೆಲ್ಲ ಪರಲೋಕದಲ್ಲಿ ಹೋಗಿಲ್ವಾ, ಪರಲೋಕದಲ್ಲಿ ಇಲ್ವಾ ಅಂತ ನೋಡ್ಬೇಕಾದ್ರೆ ಇದನ್ನ ನಾವೇನ್ ಮಾಡ್ಕೊಂಡ್ರೆ ನಮ್ಮ ರಕ್ಷಕನ ಕೇಳ್ಬೇಕ್ರಿ. ಯಾಕಂದ್ರೆ ನಾವ್ಯಾರು ಪರಲೋಕಕ್ಕೆ ಹೋಗಿಲ್ಲ. ನೀವ್ಯಾರು ಹೋಗಿದ್ರಾ ಪರಲೋಕಕ್ಕೆ ಹೋಗಿದ್ರಾ? ನಾವ್ಯಾರು ಹೋಗಿಲ್ಲ. ಹಂಗಾರೆ ಪರಲೋಕದಿಂದ ಬಂದವರು ಒಬ್ರು ಇದ್ದಾರೆ. ಅವರು ಕೇಳಿದ್ರೆ ಪರಲೋಕಕ್ಕೆ ಎಷ್ಟು ಜನ ಹೋಗಿದ್ರೆ ಸ್ವಾಮಿ ಭೂಲೋಕದಿಂದ ಅಂತಾರೆ, ಅವ್ರು ಏನ್ ಮಾಡ್ತಾರೆ ಕರೆಕ್ಟಾಗಿ ಹೇಳ್ಬಿಡ್ತಾರೆ ಅಲ್ವರ. ಅವತ್ತು ಕೇಳೋಣವಾ ನೋಡಿ, ಯೋಹಾನ 3:13 ಓದಿ. ಯೋಹಾನ 3ನೇ ಅಧ್ಯಾಯ 13ನೇ ವಾಕ್ಯ. ವಿನಾಯಕ ನಾಯ್ಕ್ ಬದರ್ ಓದ್ಬೋದ ಬೈಬಲ್? ಬರಲ್ಲ, ಸಾರಿ ಸರ್, ಓಕೆ ನನಗೆ ಓದೋಕ್ ಬರಲ್ಲ ಸರ್. ಆಯ್ತು, ತೊಂದ್ರೆ ಇಲ್ಲ, ಕೇಳಿಸ್ಕೊಳ್ಳಿ. ಓಕೆ. ರಂಗಸ್ವಾಮಿ ಬದರ್ ಓದ್ಬೋದ ಬೈಬಲ್? ಪರಲೋಕದಿಂದ ಹ. ಇಳಿದು ಬಂದವನೇ, ಅಂದರೆ ಮನುಷ್ಯ ಕುಮಾರನೇ ಹೊರತು ಮತ್ತಾರು ಪರಲೋಕಕ್ಕೆ ಏರಿ ಹೋದವನಲ್ಲ. ನೋಡ್ರ ಏನ್ರಿ, ಪರಲೋಕದಿಂದ ಮನುಷ್ಯ ಕುಮಾರನೇ ಇಳಿದು ಬಂದವನೇ ಹೊರತು ಮತ್ತಾರು ಪರಲೋಕಕ್ಕೆ ಏನಾಗಿಲ್ಲಂತೆ, ಏರಿ ಹೋಗಿಲ್ವಂತೆ. ನೋಡ್ರ, ಪರಲೋಕಕ್ಕೆ ಏನಾಗಂತೆ, ಯಾರು ಏರಿ ಹೋಗಿಲ್ವಂತೆ. ಮತ್ತೆ ಹಂಗಾರೆ ಎಲ್ಲರೂ ಭಕ್ತರು ನೀವು ಪರಲೋಕಕ್ಕೆ ಹೋಗಿಲ್ಲ ಅಂದ್ರೆ ಪರಲೋಕಕ್ಕೆ ಹೋಗಿಲ್ಲ ರೀ. ಇದು ನಾನು ಹೇಳ್ತಾ ಇಲ್ಲ, ನಮ್ಮ ರಕ್ಷಕ ಅಂತ ಯೇಸು ಸ್ವಾಮಿನ ಹೇಳ್ತಾ ಇದ್ದಾರೆ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ದಾವಿದನ್ ಕೂಡ ಏನ್ರಿ ಪರಲೋಕಕ್ಕೆ ಹೋಗಿಲ್ಲ ರೀ. ನೋಡಿ ವಾಕ್ಯದ ಓದೋಣ ಅಂತೀನಿ. ಇಲ್ಲಿ ಅಪೊಸ್ತಲ ಕೃತ್ಯಗಳು 2:34 ಓದೋಣ. ಎಸ್ತರ್ ಸಿಸ್ಟರ್ ಬೈಬಲ್ ಓದ್ತೀರಾ? ಅಪೊಸ್ತಲ ಕೃತ್ಯಗಳು 2:34. ಎಸ್ತರ್ ಸಿಸ್ಟರ್. ಓಕೆ, ಜಯಪ್ರಕಾಶ್ ಬ್ರದರ್. ಓಕೆ, ನಳಿನಾ ಸಿಸ್ಟರ್ ಬೈಬಲ್ ಓದ್ಬೋದಾ? ಅಪೊಸ್ತಲ ಕೃತ್ಯಗಳು 2:34. ನೀವು ನೋಡಿ ಕೇಳುವುದನ್ನು ಸುರಿಸಿದ್ದಾನೆ. ದಾವಿದನು ಆಕಾಶಕ್ಕೆ ಏರಿ ಹೋಗಲಿಲ್ಲವಲ್ಲ. ನೋಡ್ರ, ತಾನು ಹೇಳುವ ಮಾತೇನೆಂದರೆ, ನಾನು ನಿನ್ನ ವಿರೋಧಿಗಳನ್ನು ನಿನ್ನ ಪಾದಗಳಿಗೆ ಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂದು ಕರ್ತನು ನನ್ನ ಒಡೆಯನಿಗೆ ನುಡಿದನು ಎಂಬುದೇ. ನೋಡ್ರ, ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ. ಅಂತೀನಿ ಏನಂತ ಹೇಳ್ತಾರೆ, ಏನ್ರಿ ಎಲ್ಲೋಗಿಲ್ವಂತೆ ದಾವಿದ್ದು, ಆಕಾಶಕ್ಕೆ ಏರಿ ಹೋಗಿಲ್ವಂತೆ. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಏನ್ ಮಾಡ್ತಾರೆ, ಕ್ಲೀನಾಗಿ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅವರ ದಾವಿದೇನಂತ ಪರಲೋಕಕ್ಕೆ ಏರಿ ಹೋಗಿಲ್ವಂತೆ ಅಲ್ರ. ಮತ್ತೆ ಎಲ್ಲವ್ರೆ ಎಲ್ಲ ಯಾವಾಗ ಎದ್ದು ಬರ್ತಾರೆ, ಎಲ್ಲ ಎಲ್ಲಿದ್ದಾರೆ ಅಂದರೆ ಎಲ್ಲ ಸಮಾಧಿಲೇ ಇದ್ದಾರೆ. ಯೇಸು ಕ್ರಿಸ್ತ ಹೇಳ್ತಾರೆ ನೋಡ್ತೀನಿ. ಯೋಹಾನ 5:28 ಓದಿ. ಜಾನ್ 5:20. ನಳಿನಾ ಸಿಸ್ಟರ್ ಓದ್ಬೋದಾ? ಹಾ ರೀ. ಹಾ. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರುವವರೆಲ್ಲರೂ ಓ ಸಿಸ್ಟರ್, ನಿಮ್ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಜಾಗ ಬರಬೇಕು. ಸಿಸ್ಟರ್ ಇರ್ಲಿ ಸಿಸ್ಟರ್, ನಿಮ್ ನೆಟ್ವರ್ಕ್ ಜಾಗ ಬನ್ನಿ. ಬೇರೆ ಯಾರು ಓದ್ಬೋದಾ? ನಾನು ಓದ್ತೇನೆ ಬ್ರದರ್. ಓದಿ ಬ್ರದರ್, ಓದಿ. ತಂದೆಯು ಮಗನ ಮೇಲೆ ಮಮತೆ ಇಟ್ಟು ತಾನು ಮಾಡುವಗಳನ್ನೆಲ್ಲ ಅವನಿಗೆ ತೋರಿಸ್ತಾನೆ. ಇಲ್ಲ ಅಲ್ಲದೆ ಇವುಗಳಿಗಿಂತ ಬ್ರದರ್, ಯೋಹಾನ 5:28. ಯೋಹಾನ ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಅದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಯಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವವರ ಕಾಲ ಬರುತ್ತದೆ. ವೆರಿ ಗುಡ್ ಬ್ರದರ್, ವೆರಿ ಗುಡ್ ಬ್ರದರ್. ನಿಮ್ಮ ಹೆಸರು? ಗೋಪಾಲ್ ಬ್ರದರ್. ಗೋಪಾಲ್ ಅಂತ. ಓಕೆ, ಥ್ಯಾಂಕ್ ಯು ಗೋಪಾಲ್ ಬ್ರದರ್, ಗುಡ್. ಓಕೆ, ಸರಿ. ಅದಕ್ಕೆ ನೋಡಿ ವಾಕ್ಯದ ಏನ್ ಹೇಳ್ತಾರೆ ಅಂದ್ರೆ, ಆಶ್ಚರ್ಯ ಪಡಬೇಡ್ರಿ, ಸಮಾಧಿ ಮಲಗಿರೋ ಎಲ್ಲರೂ ಆತನ ಧ್ವನಿ ಕೇಳೇನ್ರಿ ಎದ್ದು ಬರೋಂಥ ಕಾಲ ಬರ್ತದೆ ಅಂತ ಏನ್ ಮಾಡ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಅಲ್ವರ. ಅದಕ್ಕೆ ಯಾವಾಗ ಎದ್ದು ಬರ್ತಾರೆ? ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಏನ್ ಮಾಡೋದವ್ರು ಅವ್ರು ಎದ್ದು ಬರೋದು ಅಲ್ವರ. ಎಲ್ಲಿ ಕೊಟ್ಟವ್ರೆ? 1ನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಾಕ್ಯ ಓದಿ.
ಒಂದನೇ ಥೆಸಲೋನಿಕ 4:16. ಕರ್ತನು ಕರ್- ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಆಗ ಕ್ರಿಸ್ತನಿರೋ ಸತ್ತೋರು ಏನಾಗ್ತಾರೆ, ಮೊದಲು ಎದ್ದು ಬರ್ತಾರೆ. ಅಲ್ಲಿವರೆಗೂ ಅಂದ್ರೆ ಯಾರು ಎದ್ದು ಬರೋಕ್ಕೆ ಸಾಧ್ಯನೇ ಇಲ್ಲ. ಅದರ ಮತ್ತೆ ಹಾಗಿರ್ಬೇಕಾದ್ರೆ ಯಾರು ಪರಲೋಕಕ್ಕೆ ಹೋಗಿಲ್ವ ಅಂತಂದ್ರೆ ಏನ್ರಿ, ಯಾರು ಪರಲೋಕಕ್ಕೆ ಹೋಗಿಲ್ಲ ರೀ. ಅದರ ಮತ್ತೆ ಎಲಿಯ ಎಲ್ಲಪ್ಪ ಹೋದ್ರು? ಎಲಿಯ ಪರಲೋಕಕ್ಕೆ ಹೋದ್ರ ಅಂದ್ರೆ ಇವನ್ ಎಲಿಯ ಕೂಡ ಪರಲೋಕಕ್ಕೆ ಏನಾಗಿಲ್ಲ, ಹೋಗಿಲ್ಲ. ಅದರ ಹಂಗಾರೆ ವಾಕ್ಯ ಏನ್ ಹೇಳ್ತದೆ ನೋಡಿ, ವಾಕ್ಯನ ಓದೋಣ. 2ನೇ ಅರಸು 2ನೇ ಅಧ್ಯಾಯ 11ನೇ ವಾಕ್ಯ. 2 Kings 2:11. ಲಾವಣ್ಯ ಸಿಸ್ಟರ್, ಲಾವಣ್ಯ ವರುಣ್ ಸಿಸ್ಟರ್, ಬೈಬಲ್ ಓದ್ತೀರಾ? ಹೀಗಿರಲು ಪ್ರವಾದಿಯಾದ ಎಲಿಯನು ಕಾಗದದ ಮೂಲಕವಾಗಿ ಅವನಿಗೆ, ನಿನ್ನ ಪೂರ್ವಿಕನಾದ ದಾವಿದನ ದೇವರಾಗಿರುವಂತ ಗೋಪಾಲ್ ಬ್ರದರ್, ನೀವು ಸ್ಕ್ರೀನ್ ನೋಡ್ಕೊಂಡು ಓದ್ತಾ ಇದ್ದೀರಾ ಅನ್ಸರೆ. ದಯವಿಟ್ಟು 2ನೇ ಅರಸು 2:11 ಬೈಬಲ್ ಅಂತ ತೆಗೆದು ಓದ್ಬೇಕಾ ಕೇಳ್ಕೊತೀನಿ ಪ್ಲೀಸ್. ಓಕೆ, ಅಲ್ಲಿ ಸ್ಕ್ರೀನಲ್ಲಿರೋದು ಆ ವಾಕ್ಯನ ದಯವಿಟ್ಟು ಯಾರೋ ಓದೋಕೆ ಹೋಗ್ಬಿಡಿ, ಅದು ಜಸ್ಟ್ ರೆಫರೆನ್ಸ್ಗೆ. ಯಾಕಂದರೆ ಡಿಜಿಟಲ್ ಬೈಬಲಲ್ಲಿ ಕೆಲವೊಂದು ಪದಗಳೇನಾಗಿದೆ, ಸ್ವಲ್ಪ ಟ್ರಾನ್ಸ್ಲೇಷನ್ ಬದಲಾಗಿದೆ. ಅದರಿಂದ ಆದಷ್ಟು ದಯವಿಟ್ಟು ಬೈಬಲ್ನ ಓದೋಕ್ಕೆ ಪ್ರಯತ್ನ ಮಾಡಿ. ಬೈಬಲಲ್ಲಿ ಯಾರು ಓದ್ರಿ ದಯವಿಟ್ಟು 2ನೇ ಅರಸು 2:11 ದಯವಿಟ್ಟು. ಅವರು ಮಾತನಾಡುತ್ತಾ ಮುಂದೆ ಹೋಗುತ್ತಿರುವಾಗ ಪಕ್ಕನೆ ಅಗ್ನಿ ಮಾಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ವೆರಿ ಗುಡ್ ಸ್ಟಾರ್. ನೋಡ್ರ, ಸುಳಿಗಾಳಿ ಮುಖಾಂತರ ಎಲಿಯಲ್ಲೋದಂತೆ ಪರಲೋಕಕ್ಕೆ ಹೋದ್ರು ಅಂತ ಕೊಟ್ಟವ್ರೆ ಅಲ್ದ್ರ. ಮತ್ತೆ ಪರಲೋಕಕ್ಕೆ ಹೋಗಿದ್ಮೇಲೆ ಯೇಸು ಕ್ರಿಸ್ತ ಹೇಳಿರ್ಬೇಕಲ್ಲ, ಯೋಹಾನ 3:13 ಪರಲೋಕಕ್ಕೆ ಏರಿ ಬಂದವನು ಎಲಿಯ ಇದ್ದಾರೆ ಅಂತ. ಮತ್ತೆ ಯಾಕೆ ಹೇಳಿಲ್ಲ ಯೇಸು ಕ್ರಿಸ್ತು ಪರಲೋಕಕ್ಕೆ ಏರಿ ಬಂದವನು ಯಾರು ಇಲ್ಲ ಅಂತ ಯೇಸು ಕ್ರಿಸ್ತ ಯಾಕೆ ಹೇಳಿದ್ರು ಅಲ್ಲರ? ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಏನಾಯ್ತು ಅಂತ ನೋಡ್ಬೇಕ್ರಿ. ಆಕ್ಚುಲಿ ನೋಡ್ಬೇಕ್ರೆ ಎಲಿಯ ಪರಲೋಕಕ್ಕೇನ್ರಿ ಒಯ್ಯಲ್ಪಡ್ಲಿಲ್ಲ ರೀ. ಆಕ್ಚುಲಿ ಎಲಿಯಾನ ಏನ್ ಮಾಡ್ತಾರೆ ಅಂತಂದ್ರೆ, ದೇವರ ಪವಿತ್ರಾತ್ಮ ಅವ್ರನ್ನ ಎದ್ದುಕೊಂಡು ಬೇರೆ ಒಂದು ಸ್ಥಳಕ್ಕೆ ಏನ್ ಮಾಡ್ತಾರೆ, ಅವ್ರನ್ನ ಟ್ರಾನ್ಸ್ಪೋರ್ಟ್ ಮಾಡಿರ್ತಾರ್ರಿ ಅಲ್ಲರ. ಪರಲೋಕಕ್ಕೆ ಏನ್ ಮಾಡಲ್ಲ, ಒಯ್ಲ್ ಬಿಟ್ಟಿಲ್ಲ. ಅದಕ್ಕೆ ನೋಡ್ಬೇಕ್ರೆ ಅವರು ಜೊತೆಗಿದ್ದವರೆಲ್ಲ ಏನ್ ಮಾಡ್ತಾರೆ, ಎಲಿಯನ ಹುಡ್ಕರಿಕ್ ಹೋಗ್ತಾರೆ. ದೇವರ ಪವಿತ್ರಾತ್ಮ ಎಲಿಯನ ಮೋಸ್ಟ್ಲಿ ಏನ್ ಮಾಡಿರ್ಬೋದು, ಎಲ್ಲೋ ತಗ್ಗಲ್ಲೋ ಪರ್ವತದಲ್ಲೋ ಬಿಟ್ಟಿರ್ಬೋದು ಅಂತ. ಎಲ್ಲಿ ಕೊಟ್ಟಿದ್ದಾರೆ ಅದನ್ನ? 2ನೇ ಅರಸು 2ನೇ ಅಧ್ಯಾಯ 16ನೇ ವಾಕ್ಯ ಓದ್ರಿ ದಯವಿಟ್ಟು. 2 Kings 2:16 ಓದ್ರಿ ಯಾರಾದ್ರು. 2 Kings 2:16 ಶಾಂತ್ ಕುಮಾರ್ ಬ್ರದರ್ ಓದ್ಬೋದಾ? ಸಂತೋಷ್ ಬ್ರದರ್. 2ನೇ ಅರಸು ಬ್ರದರ್ 2 Kings ಅನಂತರ 16. ಒಂದ್ ನಿಮಿಷ. 2 Kings 2:16 ಓದಿ, ಇವಾಗ ಓದಿ. ಅನಂತರ ಅವರು ಅವನಿಗೆ, ನಿನ್ನ ಸೇವಕರಾದ ನಮ್ಮಲ್ಲಿ 50 ಮಂದಿ ಬಲಿಷ್ಠ ಜನರಿದ್ದಾರೆ. ನಿನ್ನ ಯಜಮಾನನನ್ನು ಹೋಗುವುದಕ್ಕೆ ಅವರಿಗೆ ಅಪ್ಪಣೆಯಾಗಲಿ. ಯೆಹೋವನ ಆತ್ಮವು ಅವನನ್ನು ಎತ್ತಿಕೊಂಡು ಹೋಗಿ ಒಂದು ಬೆಟ್ಟದ ಮೇಲಾಗಲಿ ತಗ್ಗಿನಲ್ಲಾಗಲಿ ಇಟ್ಟಿರಬಹುದು ಎಂದು ಹೇಳಿದರು. ಒಂದು ಬೆಟ್ಟದ ಮೇಲಾಗಲಿ ಒಂದು ತಗ್ಗಿನ ಮೇಲೆ ಮಾಡ್ಬೋದು, ಇಟ್ಟಿರ್ಬೋದು ಅಂತಂತ ಹೇಳ್ತಾರೆ. ಆಕ್ಚುಲಿ ನೋಡ್ಬೇಕಾದ್ರೆ ಅವಾಗ ದೇವರ ಪವಿತ್ರ ಆತ್ಮ ಎಲ್ಲಿ ಏನ್ ಮಾಡ್ತಾರೆ, ಒಂದ್ ಸ್ಥಳದಲ್ಲಿ ಈ ತರ ಈ ಒಂದು ಸ್ಥಳದಲ್ಲಿ ಈ ಒಂದು ಸನ್ನಿವೇಶದಲ್ಲಿ ಕೂಡ ಹಾಗೆ ಏನ್ ಮಾಡಿದ್ದು ಆಗಿರೋದು. ಆಕ್ಚುಲಿ ಎಲೆ ಹೋಗ್ಬಿಟ್ಟು ಪರಲೋಕಕ್ಕೆ ಏನಾಗಲಿ ಹೋಗಲ್ಪಡಿಲ್ಲ. ಅದಕ್ಕೆ ನೋಡ್ಬೇಕಾದ್ರೆ ಈ ಸನ್ನಿವೇಶ ಆಗಿದ್ದು 11 ವರ್ಷದ ನಂತರ ಎಲಿಯ ಏನ್ರಿ ಒಂದು ಪತ್ರ ಬರೀತಾರ್ರಿ ಅಲ್ವರ. ಎಲ್ಲಿ ಕೊಟ್ಟಿದ್ದಾರೆ? 2ನೇ ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ 12ನೇ ವಾಕ್ಯ ಓದ್ರಿ. 2 Chronicles 21:12 ಓದ್ರಿ ಯಾರಾದ್ರ. 2ನೇ ಪೂರ್ವಕಾಲ ವೃತ್ತಾಂತ 21:12. ಹೀಗಿರಲು ಪ್ರವಾದಿಯಾದ ಎಲಿಯನು ಕಾಗದದ ಮೂಲಕವಾಗಿ ಅವನಿಗೆ, ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನ ಮಾತನ್ನು ಕೇಳು. ನೋಡ್ರ ಏನ್ ಮಾಡ್ತಾರೆ, ಎಲಿಯನು ಕಾಗದ ಮುಖಾಂತರ ಬರೀತಾರೆ. ಹೆಂಗೆ? ಅವ್ನು ಪರಲೋಕದಿಂದ ಬರ್ತಾರ, ಯಾವುದೋ ಒಂದು ಸ್ಥಳದಲ್ಲಿ ಏನ್ ಮಾಡೋ ಬಿಟ್ಟವ್ರೆ, ಅಲ್ಲಿಂದ ಏನ್ ಮಾಡೋರು ಒಂದು ಪತ್ರ ನೀವ್ರು ಬರ್ದವ್ರೆ. ಅದಕ್ಕೆ ಎಲಿಯ ಪರಲೋಕಕ್ಕೆ ಏನಾಗಿಲ್ಲ, ಏರಿಲ್ಪಟ್ಟಿಲ್ಲ ರೀ. ಸರಿ, ಮತ್ತೆ ಅಲ್ಲಿ ಯಾಕೆ ಕೊಟ್ರು? ಅವರು ಪರಲೋಕಕ್ಕೆ ಹೋದ್ರು ಅಂತ ನೋಡ್ಬೇಕಾದ್ರೆ ಆಕ್ಚುಲಿ ಬೇರೆ ಭಾಷೆ ಬೈಬಲಲ್ಲಿ ನೋಡಿದ್ರೆ ಅಲ್ಲಿ ಆಕಾಶ ಅಂತಾನೆ ಕೊಟ್ಟಿದ್ದಾರೆ ಅಲ್ರ. ನೋಡಿ ಬೇಕಾದ್ರೆ
ಯಾರ ಹತ್ರ ತೆಲುಗು ಇದೆಯಾ? ತೆಲುಗು ಬೈಬಲ್ ಇದೆಯಾ? ತೆಲುಗು ಓದೋರು ಯಾರೋ ಇದಾರ ಇಲ್ಲಿ? ತೆಲುಗು ಒಳ್ಳೆ ಯಾರೋ ಉಂಡಾರ ಹಿಂಗೆ? ತೆಲುಗು వాళ్ళు ಯಾರಿಗೂ ತೆಲುಗು ರಾಲೇದ? ತೆಲುಗು ತೆಲುಗು ಬರುತ್ತೆ, ಬಟ್ ಬೈಬಲ್ ಓದೋದು ಬೈಬಲ್ ಇಲ್ಲ. ಹಾ ಸರಿ. ಬ್ರದರ್ ಪ್ರಸನ್ನ ಬ್ರದರ್, ಯಾವ್ದು ಫಸ್ಟ್ ತೆಲುಗಲ್ಲಿ? ಸೆಕೆಂಡ್ ಕಿಂಗ್ಸ್ 2:11 ತೆಲುಗುಲ್ಲಿ ಓದಿ. ಸೆಕೆಂಡ್ ಕಿಂಗ್ಸ್ 2:11 ಸೆಕೆಂಡ್ ಕಿಂಗ್ಸ್ 2:11 ಪ್ರಸನ್ನ ಬ್ರದರ್ ಒಂದು ಗೋಬರ್ ತೆಲುಗು ಓದ್ತೀರಾ? 2:11 ತೆಲುಗಲ್ಲಿ ಓದ್ರಿ. ಸೆಕೆಂಡ್ ಕಿಂಗ್ಸ್ 2:11 ಬಂದ್ರೆ ಓದ್ತೀನಿ. ಹೌದ್ರಾ? ಸರಿ, ಹಂಗಾರೆ ಪ್ರಸನ್ನ ಬ್ರದರ್ ನೀವು ತೆಲುಗು ಓದ್ತೀರಾ? వారు మాటలు వచ్చలేదు ఉంది బైబిల్లో వచ్చలేదు. వదిలేండి. ప్రసన్న బ్రదర్. వారు ఇంకా ఎళ్ళుచో మాటలాడుచుండగా ఇదిగో అగ్ని రథమును అగ్ని గుర్రములను కనబడి వీరిద్దరిని వేరు చేసెను. అప్పుడు ఏలియా సుడగాలి చేత ఆకాశమునకు ఆరోహణమాయెను. చూసారా మీరు? ఏమి ఇచ్చారా? ఏమండి? ఏలియా ఆకాశముకు ఏమండి ఆరోహణమాయెను. చూసారా ಏನ್ರಿ? ಅಲ್ಲಿ ಆಕಾಶ ಅಂತ ಕೊಟ್ಟರೆ ಪರಲೋಕ ಅಂತ ಕೊಟ್ಟಿದ್ಯಾ? ನಮ್ಮ ಕನ್ನಡ ಬೈಬಲ್ ಅಲ್ಲಿ ಮಾತ್ರ ಏನ್ ಮಾಡಿದ್ರೆ ಕೊಟ್ಟಿರಿ. ಆಕ್ಚುಲಿ ನೀವು ಆನ್ಲೈನ್ ನಲ್ಲಿ ಡಿಜಿಟಲ್ ಬೈಬಲ್ ತೆಗ್ಬಿಟ್ಟು ಹೋದ್ರಿ, ಆನ್ಲೈನ್ ಕನ್ನಡ ಬೈಬಲ್ ಸಿಗ್ತದೆ, ಡಿಜಿಟಲ್ ಬೈಬಲ್ ಅಲ್ಲಿ ತೆಗೆದು ಹೋದ್ರೆ ಆಕಾಶ ಅಂತಾನೆ ಕೊಟ್ಟಿರೋದು. ಪ್ರಿಂಟೆಡ್ ಬೈಬಲ್ ಅಲ್ಲಿ ಮಾತ್ರ ಏನ್ ಮಾಡೋರು ಅಲ್ಲಿ ಪರಲೋಕ ಅಂತ ಹೋಗ್ತಾರೆ. ಆಕ್ಚುಲಿ ನೋಡ್ಬೇಕಾದ್ರೆ ಪರಲೋಕ ಅಲ್ಲ, ಟ್ರಾನ್ಸ್ಲೇಷನ್ ಆಕಾಶ ಅಂತ ಬರ್ಬೇಕ್ರಿ. ಯಾಕಂದ್ರೆ ಬೈಬಲ್ ಪ್ರೂಫ್ ಇದೆ. ಎಲಿಯ 11 ವರ್ಷ ಆದ್ರೂ ಲೆಟರ್ ಮಾಡೋದು ಬರ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ತುಂಬಾ ದುಡುವಾಗಿಳಿದ್ದು ಪರಲೋಕಕ್ಕೆ ಏರಿ ಹೋದವನು ಯಾರು ಅಲ್ಲ ಅಂತ. ಅದಕ್ಕೆ ನೋಡ್ಬೇಕಾದ್ರೆ ಅಂದ್ರೆ ಹಳೆ ಕಾಲದಲ್ಲಿ ಪಿತೃಗಳು ಎಷ್ಟು ದೇವರಿಗೆ ನಂಬಿಕಸ್ಥರಾಗಿದ್ದು, ಅವ್ರಿಗೆ ಏನಪ್ಪ ರಿವಾರ್ಡ್, ಅವ್ರಿಗೇನು ಪ್ರೈಸೇ ಇಲ್ವಾ? ಅಂದ್ರೆ ಅಬ್ರಾಮು, ಇಸಾಕು, ಯಾಕೋಬು, ಮೋಸೆಸು ಇವರೆಲ್ಲ ದೇವ್ರಿಗೆ ಅಷ್ಟು ನಂಬಿಕಸ್ಥರು, ಅವ್ರಿಗೇನು ಪ್ರೈಸೇ ಇಲ್ವಾ? ಅಂದ್ರೆ ಎಸ್, ಅವ್ರಿಗೆ ಪ್ರೈಸ್ ಏನಾಗಿದೆ ಇದೆ. ಏನ್ ಪ್ರೈಸು? ಓದೋಣ. ಹಿಬ್ರೇಯರು 11ನೇ ಅಧ್ಯಾಯ 39ರಿಂದ 40ನೇ ವಾಕ್ಯ. ಹೀಬ್ರೂಸ್ 11 ಚಾಪ್ಟರ್ 39 and 40. ಸಂತೋಷ್ ಅಭಿ ಬ್ರದರ್ ಓದ್ಬೋದಾ? ಬೈಬಲ್ ಓದಕ್ಕಾಗ್ತದ? ಟೆರೆಸಾ ಸಿಸ್ಟರ್ ಓಕೆ. ಓದ್ತೀರಾ ಯಾರಾದ್ರೂ? ಓದಿ ಸಾರಷ್ಟು ಓದಿ. ಇವರೆಲ್ಲರೂ ನಂಬಿಕೆಯ ಮೂಲಕ ಒಳ್ಳೆಯ ಹೆಸರನ್ನು ಸಂಪಾದಿಸಿಕೊಂಡಿದ್ದರು, ವಾಗ್ದಾನದ ಫಲವನ್ನು ಹೊಂದಲಿಲ್ಲ. ದೇವರು ನಮಗೋಸ್ಕರ ಶ್ರೇಷ್ಠವಾದ ಭಾಗ್ಯವನ್ನು ಏರ್ಪಡಿಸಿ ನಾವಿಲ್ಲದೆ ಅವರು ಸಿದ್ಧಿಗೆ ಬರಬಾರದೆಂದು ಸಂಕಲ್ಪಿಸಿದರು. ನೋಡ್ರ ಹೇಳ್ತಾರೆ ಏನು? ಇವರೆಲ್ಲರೂ ನಂಬಿಕೆಯಿಂದ ಒಳ್ಳೆ ಹೆಸರು ಸಂಪಾದಿಸ್ತಿದಂತೆ ಅಲ್ರ, ವಾಗ್ದಾನದ ಫಲವನ್ನು ಹೊಂದಲಿಲ್ಲ ಅಂತಾರಿ. ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ರೆ ಅದಕ್ಕೆ ಪ್ರೈಸ್ ಏನ್ ಮಾಡಲಿಲ್ಲ, ದೇವ್ರು ಅವ್ರಿಗೆ ಇನ್ನ ಕೊಡ್ಲಿಲ್ವಂತೆ. ದೇವರು ನಮಗೋಸ್ಕರ ಏನ್ ಮಾಡೋರಂತೆ, ಅವ್ರಿಗಿಂತ ಶ್ರೇಷ್ಠವಾದದ್ದು ಏನ್ ಮಾಡೋರಂತೆ ಅಲ್ಲಿ ನಮ್ಗೆ ಇಟ್ಟವ್ರಂತೆ. ನೋಡ್ರ ಹಂಗ್ರೆ ಏನು? ಸಭೆ ಕಂಪ್ಲೀಟ್ ಆಗ್ದಿರಾ ಅವ್ರಿಗೆ ಪ್ರೈಸ್ ಬರೋ ಹಾಗಿಲ್ಲ. ಸಭೆಗಿಂತ ಉನ್ನತವಾಗಿರೋ ಪ್ರೈಸ್ ಅವ್ರಿಗೆ ಕೊಡೋದಿಲ್ಲ ಅಲ್ವರ. ನಾವಿಲ್ಲದೆ ಅವ್ರಿಗೆ ಸಿದ್ಧಿಗೆ ಬರಬಾರ್ದು ಅಂತ ದೇವ್ರು ಪ್ಲಾನ್ ಮಾಡೋರಂತೆ. ಹಂಗಾರೆ ಅವ್ರಿಗೆ ಕೊಡೋಂಥ ರಿವಾರ್ಡ್ ಏನು, ಏನ್ ಪ್ರೈಸ್ ಕೊಡ್ತಾ ಇದ್ದಾರೆ ಅಂದ್ರೆ 35ನೇ ವಾಕ್ಯದಲ್ಲಿ ಓದ್ರಿ. ಹಿಬ್ರೇಯರು 11:35 ಹೇಳ್ತಾರೆ, ಓದಿ. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ನೋಡ್ರ ಏನಪ್ಪ ಪುರಸ್ಕಾರ ಅಂತಾರೆ? ಶ್ರೇಷ್ಠ ಪುನರುತ್ಥಾನ ಹೊಂದೋದಿಕ್ಕೋಸ್ಕರ. ಅದು ಪ್ರೈಸ್ ರೀ. ಆ ಪುನರುತ್ಥಾನ ಇನ್ನ ಏನ್ ಮಾಡ್ಲಿ ಇವ್ರು ಹೊಂದ್ಕೊಂಡಿಲ್ಲ, ಅದನ್ನ ಕೊಡ್ತಾರಂತೆ ಯಾವಾಗ ಸಭೆ ಕಂಪ್ಲೀಟ್ ಆಗಿದ್ಮೇಲೆ. ಅದಕ್ಕೆ ನೋಡ್ಬೇಕಾದ್ರೆ ಇವರೆಲ್ಲ ಭೂಲೋಕದ ರಕ್ಷಣೆ, ಯಾರು ಪರಲೋಕದ ರಕ್ಷಣೆ ಅಲ್ಲ ರೀ. ಅದಕ್ಕೆ ಈ ಪರಲೋಕದ ರಕ್ಷಣೆ ಅಂತ ಆರಂಭ ಆಗಿದೆ ಯಾವಾಗಪ್ಪ ಅಂದ್ರೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆಯಲ್ಲಿ ನಂತರ. ಅದಕ್ಕೆ ಯೇಸು ಕ್ರಿಸ್ತ ಏನಂತಂದ್ರು, ಯಾರ ನನ್ನ ಶಿಷ್ಯನಾಗೋದಕ್ಕೆ ಆಸೆ ಪಟ್ರೆ ಏನಂತಂದ್ರು, ತನ್ನ ತಂದೆ ತಾಯಿ ಅದರ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಸ್ವತಃ ತನ್ನ ಸ್ವಂತ ಜೀವನ ಹಾಗೆ ಮಾಡಿದ್ರೆ ಇದ್ರೆ ನನ್ನ ಶಿಷ್ಯನಾಗಲಾರನು ಅಂತ ಹೇಳಿದ್ರು. ತನ್ನನ್ನು ತಾನೇ ನಿರಾಕರಿಸಿ ಶಿಲ್ಬೆ ಎತ್ಕೊಂಡು ಹಿಂದೆ ಬರ್ದಿದ್ರೆ ಶಿಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ ಅಂತಂದ್ರು. ಈ ಕಂಡೀಷನ್ನ ಹಳೆ ಒಡಂಬಡಿಕೆಯಲ್ಲಿ ವಿಶ್ವಾಸವಿರೋರು ಯಾರಿಗಾರ ಹೇಳಿದ್ರಾ? ಇಲ್ಲ. ಇದು ಯಾರಿಗೆ ಹೇಳಿರೋದು? ನಮಗೇನ್ ಮಾಡೋರು ಅಲ್ಲಿ?
ಅಲ್ಲಿ ಹೇಳೋರು ನೋಡಿರ್ತೀನಿ. ಅದರ ಓದ್ರಿ ಲೂಕ 14ನೇ ಅಧ್ಯಾಯ 26ರಿಂದ 27. ಲೂಕ್ 14 ಚಾಪ್ಟರ್ 26 to 27. ಓದಿ ಸುವರ್ಣ ಅಷ್ಟರ್. ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ, ಹೆಂಡತಿ, ಮಕ್ಕಳು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ನನ್ನ ಶಿಷ್ಯನಾಗಲಾರನು. ನೋಡ್ರ ಅವನು ಯಾವನ ಶಿಷ್ಯನಾಗಲಾರನು. ಇದು ಯಾರಿಗೆ ಹೇಳಿದ್ರ? ನಿಮ್ನೆಲ್ಲ ಬಿಟ್ಬಿಡು, ತಿರಸ್ಕಾರ ಮಾಡಿ ನಿರಸ್ಕಾರ ಬಿಟ್ಬಿಟ್ಟು ಎಲ್ಲ ಬಂದ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಬಂದ್ಬಿಡಿ ಅಂದ್ರ? ಇಲ್ಲ ರೀ. ಅಬ್ರಾಮ್ ಇಂಥ ಶ್ರೀಮಂತ, ಯೋಬ್ ಇಂಥ ಶ್ರೀಮಂತ, ದಾವಿದ್ ಇಂಥ ಶ್ರೀಮಂತರು ಎಲ್ಲ ಹೆಂಗಿರುತ್ತೆ? ಎಲ್ಲ ಚೆನ್ನಾಗಿದ್ರು. ಇವ್ರಿಗೆ ಕಂಡೀಷನ್ ಮಾಡಿಲ್ಲ. ಹೇಳಿದ್ದಾರೆ ಇದು ಯಾವಾಗ ಶುರು ಆಗಿದ್ದು? ಪರಲೋಕದ ರಾಜ್ಯದ ಬಗ್ಗೆ ಹೇಳಕ್ ಶುರು ಮಾಡಿದ್ದು ಕ್ರಿಸ್ತನ ಮೊದಲನೇ ಬರುವಿಕೆ ನಂತರನೇ. ಬೇಕಾದ್ರೆ ವಾಕ್ಯ ಓದ ನೋಡಿದ್ದೀನಿ. ಇಬ್ರಿಯರು 3:1. ಜಮಿ ಮಾಸ್ಟರ್ ಓದ್ಬೋದಾ? Hebrews 3:1. ಆದದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಸಿಕೊಂಡಿರುವ ದೇವ ಪ್ರತಿಷ್ಠಿತನೂ ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ನೋಡ್ರ ಏನ್ರಿ, ಲಕ್ಷ್ಯವಿಟ್ಟು ಏನ್ ಮಾಡಿ ನೀವು ಯೋಚಿಸಿ. ಯಾಕೆ? ಪರಲೋಕ ರಾಜ್ಯಕ್ಕೆ ಸ್ವಾಸ್ಥಿಕ ಕರೆಯಲ್ಪಟ್ಟವರು. ಇದು ಬೇರೆ ಎಲ್ಲರ ಇದೆಯಾ? ಯಾರನ್ನ ಕರೆದಿದಾರ ದೇವರ ಪರಲೋಕಕ್ಕೆ? ಇಲ್ಲ ರೀ. ಇದು ಶುರು ಆಗಿದೆ ಕ್ರಿಸ್ತನ ನಂತರ. ಅದಕ್ಕೆ ಏನ್ರಿ, ಪರಲೋಕಕ್ಕೆ ಹೋಗುವಂತ ಮಾರ್ಗ ಆ ತೆರೆ ಇತ್ತು ಗೊತ್ತಾ? ಗೇಟ್, ಡೋರ್ ಓಪನ್ ಆಗಿದೆ ಯೇಸು ಕ್ರಿಸ್ತನ ಶಿಲ್ವೆಯ ಮರಣದಿಂದ. ವಾಕ್ಯ ಇದೆ, ಓದೋಣಂತೀನಿ. Hebrews 10:20 ಓದಿ. ಇಬ್ರಿಯರು 10ನೇ ಅಧ್ಯಾಯ 20ನೇ ವಾಕ್ಯ. ತೆರೆಸಾ ಸಿಸ್ಟರ್ ಓದ್ಬೋದಾ? ಬೈಬಲ್ ಓದ್ತೀರಾ? ತೆರೆಸಾ ಸಿಸ್ಟರ್ ಓದ್ತೀನಿ ಬ್ರದರ್. ಓದಿ ಸರ್. Hebrews 10:20 ಸಿಸ್ಟರ್ ಓದಿ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಗೋಯ್ತು. ನೋಡ್ರ, ನಮಗೇನಿದೆ? ಧೈರ್ಯ ಉಂಟಾಯ್ತು. ಹೆಂಗೆ? ಆತನ ತೆರೆ ಎಂಬಂತ, ಶರೀರ ಎಂಬಂತ ತೆರೆ ಮುಖಾಂತರ ಯೇಸು ಕ್ರಿಸ್ತ ಶಿಲ್ವೆ ಸಾಯ್ಬೇಕಾರೆ ಏನಾಯ್ತಂತೆ? ಆ ಶರೀರ ಅದರ ಪ್ರಾಣ ಕೊಟ್ಟರು. ಅವಾಗ ಆಲಯ ತೆರೆ ಏನಾಯ್ತು? ಚೆನ್ನಾಗಿ ಅರ್ಥ ಆಯ್ತಾ? ಮೇಲೆ ಏನಾಯ್ತು? ಅರಿತು. ಅವಾಗ ಏನಾಯ್ತು? ಪರಲೋಕಕ್ಕೆ ಹೋಗೋಕ್ಕೆ ಅಂತ ಮಾರ್ಗ ಏನಾಗಿದೆ? ಸಿದ್ಧಾಗಿದ್ರೆ ಇವರೇ ಬಂದಿಲ್ಲ, ಇವರೇ ಸತ್ತಿಲ್ಲ, ಮತ್ತೆ ಪರಲೋಕ ರಕ್ಷಣೆಗೆ ಹೋಗಕ್ಕೆ ಹೆಂಗ್ ಸಾಧ್ಯ? ಅದರಿಂದ ಪರಲೋಕ ರಕ್ಷಣೆಗೆ ಹೋಗೋದಕ್ಕೆ ಈ ದ್ವಾರ ಓಪನ್ ಆಗಿದ್ದು, ಅವಕಾಶ, ಕರೆ ಬಂದಿದ್ದೆ ಯೇಸು ಕ್ರಿಸ್ತನ ಮೊದಲನೇ ಬರುವಿಕೆ ನಂತರ. ಅದರಿಂದ ಕರ್ತನಲ್ಲಿ ಪ್ರೀತಿ ಅನ್ಸೋಳೆ ಸಭೆಗೆ ಪರಲೋಕ ರಕ್ಷಣೆ ಇದೆ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ಹಳೆ ಕಾಲದಲ್ಲಿ ಪಿತೃಗಳೆಲ್ಲ ಯಾರು ದೇವ್ರ ನಂಬಿಕಸ್ಥರಾಗಿದ್ದೋ ಅವರೆಲ್ಲ ಭೂಲೋಕ ರಕ್ಷಣೆಗೆ ಏನ್ ಮಾಡ್ತಾರೆ? ಎದ್ದು ಬರ್ತಾರೆ. ಈ 2 ಕ್ಲಾಸ್ ಆಫ್ ಪೀಪಲ್ನ ಯೇಸು ಕ್ರಿಸ್ತು 2ನೇ ಲೋಕದಲ್ಲಿ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಕ್ರಿಸ್ತನು 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಭೂಲೋಕದಲ್ಲಿ ಏನ್ ಮಾಡ್ತಾರೆ? 1000 ವರ್ಷ ಏನ್ ಮಾಡ್ತಾರೆ? ಆಳ್ವಿಕೆ ಮಾಡ್ತಾರೆ ಅಲ್ವಾ? ಯೇಸು ಕ್ರಿಸ್ತು 2ನೇ ಬರಿಕೆಯಲ್ಲಿ ಬರ್ತಾರಾ ಇಲ್ವಾ? ಬರ್ತಾರೆ. ಭೂಲೋಕದಲ್ಲಿ ಏನ್ ಮಾಡ್ತಾರೆ? ಬಂದ್ಬಿಟ್ಟು 1000 ವರ್ಷ ಏನ್ ಮಾಡ್ತಾರೆ? ಆಳ್ವಿಕೆ ಮಾಡ್ತಾರೆ. ನೋಡಿ ಓದೋಣ ವಾಕ್ಯ. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಪ್ರಕಟಣೆ 20ರಲ್ಲಿ ಯಾರು? ಸಾರಾಸ್ಟರ್ ಓದ್ಬೋದಾ? ರಂಗಸ್ವಾಮಿ ಬದರ್ ಓದ್ತೀರಾ? ಓದಿ. ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನು ಆಗಿದ್ದಾರೆ. ಇಂಥವರ ಮೇಲೆ 2ನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು. ಕ್ರಿಸ್ತನೊಂದಿಗೆ ಏನ್ ಮಾಡ್ತಂತೆ? 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಯಾರು? ಸಭೆ, ನಂಬಿಕಸ್ಥರಾಗಿರೋ ಸಭೆ ಕ್ರಿಸ್ತನೊಂದಿಗೆ ಪರಲೋಕದಿಂದ ಆಳ್ವಿಕೆ ಮಾಡ್ತಾರೆ. ಎಷ್ಟು ವರ್ಷ? 1000 ವರ್ಷ ಅಲ್ವರ? ಭೂಲೋಕದಲ್ಲಿ ಹಳೆ ಕಾಲ ಅಂತ ಎಲ್ಲ ಪಿತೃಗಳು. ಅದಕ್ಕೆ ಸಭೆ ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಏನಾಗಿರ್ತಾರೆ? 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಸೊ ಭೂಲೋಕದಲ್ಲಿ ಯಾರು ಇರ್ಬೇಕಲ್ವಾ? ಅದರ ಅವ್ರೇನೋ ಆಕಾಶ ಮಂಡಲದಿಂದ ಆಳ್ವಿಕೆ ಮಾಡ್ತಾರೆ. ಭೂಲೋಕದಲ್ಲಿ ಯಾರು ಇರ್ಬೇಕು? ರೆಪ್ರೆಸೆಂಟೇಟಿವ್ಗಳು ಯಾರು ಇರ್ತಾರೆ ಅಂದ್ರೆ ಹಳೆ ಕಾಲದಲ್ಲಿ ಪಿತೃಗಳು. ಏನ್ರಿ ಇವ್ರು ನೋಡಲ್ಲ, ವಿಶ್ವಾಸ ವೀರಗಳೆಲ್ಲ ಅದರ ಸ್ಥಾನಿಕನಾದ ಯೋಹಾನ ಇರ್ರಿ, ಆಬೇಲಿಂದ ಸ್ಥಾನಿಕವರೆಗೂ ಇವರೆಲ್ಲ ಭೂಲೋಕ ರಕ್ಷಣೆಗೆ ಏನ್ ಮಾಡ್ತಾರೆ? ಎದ್ದು ಬರ್ತಾರೆ. 2 ಕ್ಲಾಸ್ ಆಫ್ ಪೀಪಲ್ನೇ ಭೂಲೋಕದಲ್ಲಿ ಸೆಲೆಕ್ಷನ್ ಮಾಡ್ತಾರೆ. ಯಾಕೆ? ಯಾವ ತರ ಅಂತಂದ್ರೆ ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. ನಾವು ಮೊದಲನೇ ಲೋಕದಲ್ಲಿ ಏನ್ ನೋಡಿದ್ರಿ? ಆಕಾಶದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು? ಸೇತಾನು ಬಿದ್ದೋಗಿದ್ರು. ಭೂಲೋಕದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದ್ರು? ರಾಕ್ಷಸಗಳು. ಆ 2 ಸಿಸ್ಟಮ್ನ ನಾಶ ಮಾಡಾಕ್ಬಿಟ್ರು. ಇವಾಗ 2ನೇ ಲೋಕದಲ್ಲಿ ಬಂದಿದ್ರಿ. 2ನೇ ಲೋಕದಲ್ಲಿ ಯಾರು ಆಳ್ವಿಕೆ ಮಾಡ್ತಾ ಇದಾರೆ? ಆಕಾಶದಲ್ಲಿ ವಾಯುಮಂಡಲ ಸೇತಾನ ಆಳ್ವಿಕೆ ಮಾಡ್ತಾ ಇದ್ದಾನೆ ಅಲ್ವರಾ?
ಭೂಲೋಕದಲ್ಲಿ ಯಾರಿದ್ದಾರೆ ಅಂದ್ರೆ ಅವ್ರ ರೆಪ್ರೆಸೆಂಟೇಟಿವ್ಸ್ ಆಗಿರೋಂಥ ಮನುಷ್ಯರುಗಳೇನಾಗಿದ್ದಾರೆ ಇದಾರೆ, ಯಾರು ಕರಪ್ಟ್ ಮಿನಿಸ್ಟರ್ಸ್ಗಳ ಮುಖಾಂತರ ಭೂಲೋಕದಲ್ಲಿ ಆಳ್ವಿಕೆ ಮಾಡ್ತಾರೆ. ಕರೆಕ್ಟಾ? ಅಂದ್ರೆ ಮೊದಲನೇ ಲೋಕದಲ್ಲಿ ಹೆಂಗೆ ಒಂದು ಭೂಮಿ ಇತ್ತು, ಒಂದು ಆಕಾಶ ಇತ್ತು, ಎರಡನೇ ಲೋಕದಲ್ಲಿ ಈ ಭೂಮಿ ಇದೆ, ಈ ಆಕಾಶ ಇದೆ. ಆಕಾಶದಲ್ಲಿ ಸೇತಾನು ಬಿದ್ದೋಗಿರೋ ದೂತರ ಜೊತೆಗೆ ಆಳ್ವಿಕೆ ಮಾಡ್ತಾನೆ ಅಲ್ವರ. ಭೂಮಿಯಲ್ಲಿ ಯಾರಿದ್ದಾರೆ? ಕರಪ್ಟ್ ಆಗಿರೋಂಥ ಮಿನಿಸ್ಟರ್ಸ್ಗಳ ಮುಖಾಂತರ ಮಾಡ್ತಾನೆ, ಆಳ್ವಿಕೆ ಮಾಡ್ತಾ ಇದ್ದಾನೆ ಅಲ್ವರ. ನೋಡಿ ವಾಕ್ಯ ಓದನ್ ಬೇಕಾರೆ ಎಫೆಸರ್ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ. ರಂಗಸ್ವಾಮಿ ಬದರ್ ಓದ್ಬೋದಾ? 2:2 ಇಷ್ಟ. ಎಫೆಸರ್ ಬರೆದ ಪತ್ರಿಕೆ 2ನೇ ಅಧ್ಯಾಯ 2ನೇ ವಾಕ್ಯ ಇಷ್ಟ. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವ ಅಧಿಪತಿಗೆ, ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನೋಡ್ರ ಏನ್ರಿ, ವಾಯುಮಂಡಲದ ಅಧಿಕಾರ ನಡೆಸಂತ ಅಧಿಪತಿ ಸೈತಾನ್ ಎಲ್ಲಿ ಆಳ್ವಿಕೆ ಮಾಡ್ತಾನೆ? ವಾಯುಮಂಡಲದ ಏನ್ ಮಾಡ್ತಾನ ಅವನು? ಆಳ್ವಿಕೆ ಮಾಡ್ತಾನ ಅಂತೀನಿ ಅಲ್ವರ. ಹಿಂಗೆ ಕಣ್ಣಿಗೆ ಕಾಣದಿರೋಂಥ ರೀತಿಲಿ ವಾಯುಮಂಡಲ ಏನ್ ಮಾಡ್ತಾನ ಅವನು? ಅಧಿಕಾರನ ನಡೆಸ್ತಾ ಇದ್ದಾನೆ. ಇವರು ಏನ್ ಮಾಡ್ತಾರದು, ಯಾರ್ಯಾರು ಸತ್ಯವೇದನ ವಾಕ್ಯ ನಂಬಲು ಅವ್ರು ಎಲ್ಲರದೇನ್ರಿ ಅವಿಧೇಯತೆಗೆ ಪ್ರೇರಣೆ ಮಾಡೋಂಥ ದುರಾತ್ಮ ಯಾವ್ದಪ್ಪ ಅಂತಂದ್ರೆ ಏನ್ರಿ? ಸೇತಾನ ಅಲ್ವರ. ಸರಿ, ಸೇತಾನ ನಮ್ ಕಣ್ಣಿಗೆ ಕಾಣಿಸ್ತಾನ? ಕಣ್ಣಿಗೆ ಕಾಣಿಸ್ತಾನೆ. ಕಣ್ಣಿಗೆ ಕಾಣದ ರೀತಿಲಿ ವಾಯುಮಂಡಲ ಏನ್ ಮಾಡ್ತಾನೆ? ಅಧಿಕಾರ ನಡೆಸ್ತಾನೆ ಅಂತೀನಿ. ಅವ್ರ ಜೊತೆಗೆ ಯಾರಿದ್ದಾರೆ? ಎಲ್ಲ ಅಧಿಪತಿ ಅಂದ್ರೆ ಎಲ್ಲ ಏನು ದುರಾತ್ಮನ ಸೈನ್ಯ ಆಗಿರಂತ ಬಿದ್ದೋಗಿ ದೂತರುಗಳಿದ್ದಾರೆ. ಸರಿ, ಇವ್ರು ಹೆಂಗ್ ಆಳ್ವಿಕೆ ಮಾಡ್ತಾರೆ? ಭೂಲೋಕದವರು ಜನಗಳಿದಾರಲ್ಲ, ಯಾರಪ್ಪ? ಪಿತೃಗಳು, ಸಾರಿ ಏನಂತಾರೆ, ಈ ಒಂದು ಕರಪ್ಟ್ ಮಿನಿಸ್ಟರ್ಸ್, ಅವ್ರ ಮುಖಾಂತರ ಏನ್ ಮಾಡ್ತಾರೆ? ಅಲ್ಲಿ ಆಳ್ವಿಕೆ ಮಾಡಿದವರು. ಕ್ರಿಸ್ತನು 2ನೇ ಬರಿಕೆಯಲ್ಲಿ ಬರ್ಬೇಕಾದ್ರೆ ಈ ಭೂಮಿ ಈ ಆಕಾಶ ನಾಶ ಮಾಡ್ತಾರೆ. ಯಾರು? ಈ ಸೈತಾನ ಆಳ್ವಿಕೆ ಇದೆಲ್ಲ ಕರಪ್ಟ್ ಮಿನಿಸ್ಟರ್ಸು ಆಕಾಶದಲ್ಲಿ ಅವನ್ನ ಆಳ್ವಿಕೆ ಮಾಡ್ತಾರೆ. ಇದು ಎರಡನ್ನೂ ಏನ್ ಮಾಡ್ತಾರೆ? ತೆಗೆದಾಕ್ಬಿಟ್ಟು ಆತನ ರಾಜ್ಯವನ್ನು ಭೂಲೋಕದಲ್ಲಿ ಏನ್ ಮಾಡ್ತಾರೆ? ತರ್ತಾರೆ. ಅದು ತರಬೇಕಾದ್ರೆ ಸಭೆ ಕ್ರಿಸ್ತನೊಂದಿಗೆ ಏನಾಗಿರ್ತಿರ್ತಾರೆ? ಭೂಲೋಕದಲ್ಲಿ ವಿಶ್ವಾಸ ವೀರಗಳಿರ್ತಾರೆ. ನೋಡಿ, ಸತ್ಯವೇದಲ್ಲಿದೆ. ಕೀರ್ತನೆ 45:16 ಓದಿ. ಕೀರ್ತನೆ 45ನೇ ಅಧ್ಯಾಯ 16ನೇ ವಾಕ್ಯ ಓದಿ. Psalms 45:16. ಅರಸನೇ, ವಂಶ ಪಾರಂಪರ್ಯವಾಗಿ ಬಂದ ಸ್ಥಾನದಲ್ಲಿರುವುದಕ್ಕೆ ನಿಮಗೆ ಮಕ್ಕಳು ಹುಟ್ಟುವರು. ಅವರನ್ನು ದೇಶದಲ್ಲೆಲ್ಲ ಅಧಿಕಾರಿಗಳನ್ನಾಗಿ ನೇಮಿಸುವಿ. ನೋಡ್ರಾ ಏನಂದ್ರೆ, ಏನೋ ವಂಶ ಪಾರಂಪರೆಯಾಗಿ ನೋಡ್ಬೇಕಾರೆ ಏನ್ರಿ ನಿನಗೆ ಮಕ್ಕಳು ಹುಟ್ಟುವರು. ಯೇಸು ಕ್ರಿಸ್ತನ ವಂಶಾವಳಿ ತೆಗೆದ ಅಂದ್ರೆ ಅಬ್ರಾಮ್ ಏನಾಗ್ಬೇಕ್ರಿ? ಯೇಸು ಕ್ರಿಸ್ತನ್ಗೆ ತಂದೆ ಆಗ್ಬೇಕು ಅಲ್ವರ. ಆಮೇಲೆ ಏನ್ರಿ? ದಾವೀದ್ ಏನಾಗ್ಬೇಕು? ತಂದೆ ಆಗ್ಬೇಕು. ಅದಕ್ಕೆ ದಾವೀದನ ಕುಮಾರ ಅಂತ ಯೇಸು ಕ್ರಿಸ್ತನ್ ಬರೋದು. ಅದು ಯೇಸು ಕ್ರಿಸ್ತ 2ನೇ ಬರಿಕೆಯಲ್ಲಿ ಬರ್ಬೇಕಾರೆ ದಾವೀದು ಏನಾಗಿರ್ತಾರೆ? ಕ್ರಿಸ್ತನ್ಗೆ ತಂದೆ ಆಗಿರಲ್ಲ, ಮಗನ ಆಗ್ಬಿಡ್ತಾರೆ. ಕ್ರಿಸ್ತನು ತಂದೆ ಆಗ್ತಾರೆ, ನಿತ್ಯನಾದ ತಂದೆ, ಜೀವ ಕೊಡ್ತಾರೆ ಅವ್ರಿಗೆ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಈಗ ಪುನರ್ತನಾಗಿ ಬರೋಂಥ ಎಲ್ಲ ಪಿತೃಗಳನ್ನ ಅವ್ರೇನ್ ಮಾಡ್ತಾರೆ? ದೇಶದೆಲ್ಲ ಅಧಿಕಾರಿಗಳನ್ನ ನೇಮಿಸ್ತಾರೆ. ಭೂಲೋಕದಲ್ಲಿ ಎಲ್ಲ ಅಡ್ಮಿನಿಸ್ಟ್ರೇಷನ್ ಆಕ್ಟಿವಿಟೀಸು ಅವಾಗ ದೇವರ ರಾಜ್ಯದಲ್ಲಿ ಯಾರಪ್ಪ ನೋಡ್ಕೊಳೋದು ಅಂದ್ರೆ 3ನೇ ಲೋಕದಲ್ಲಿ ಪಿತೃಗಳು. ಏನ್ ಕೆಲಸಗಳು ನೋಡ್ಕೋಬಹುದು? ಇವಾಗ ನೋಡಿ, ಫುಡ್ ಡಿಪಾರ್ಟ್ಮೆಂಟ್ ಇದೆ, ಅದರ ನೇವಲ್ ಡಿಪಾರ್ಟ್ಮೆಂಟ್ ಇದೆ, ಏವಿಯೇಷನ್ ಡಿಪಾರ್ಟ್ಮೆಂಟ್ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಎಷ್ಟೋ ಡಿಪಾರ್ಟ್ಮೆಂಟ್ಗಳಿಲ್ಲ. ಈ ಒಂದೊಂದು ಡಿಪಾರ್ಟ್ಮೆಂಟ್ಗಳನ್ನ ಹಳೆ ಕಾಲದ ಎಲ್ಲ ಪಿತೃಗಳು ಏನ್ ಮಾಡ್ತಾರೆ? ಹ್ಯಾಂಡಲ್ ಮಾಡ್ತಾರೆ. ಹೇಗೆ? ಫುಡ್ ಡಿಪಾರ್ಟ್ಮೆಂಟ್ ಯಾರು ಕೊಡ್ಬೋದು? ಯೋಸೆಫ್ ಕೊಡ್ಬೋದು. ಯಾಕಂದ್ರೆ ಏನ್ರಿ 7 ವರ್ಷ ಐಗುಪ್ತ ದೇಶದಲ್ಲಿ ಬರ್ಬೇಕಾದ್ರೆ ಏನ್ರಿ ಸಖತ್ತಾಗಿ ಏನ್ ಮಾಡೋರು? ಇಡೀ ಲೋಕ ಜನಗಳಿಗೆ 7 ವರ್ಷ ಮಾಡೋರೆ ಆಹಾರನ ಕ್ಲೀನಾಗಿ ಹಂಚಿದ್ರು. ಅಂದ್ರೆ ಈ ಡಿಪಾರ್ಟ್ಮೆಂಟ್ ಯೋಸೆಫ್ ಕೊಟ್ಟರೆ ಮಾಡೋದು ಚೆನ್ನಾಗಿ ಅವ್ನು ಮಾಡ್ಬೋದು. ಆಮೇಲೆ ಏವಿಯೇಷನ್ ಡಿಪಾರ್ಟ್ಮೆಂಟು ಆವಾಗ ಟೇಕ್ ಆಫ್ ಆಗೋದು, ಲ್ಯಾಂಡ್ ಆಗೋದು ಎಲಿನ್ ಕೊಡ್ಬೋದು. ಯಾಕೆ ಎಲಿ ಏನ್ ಮಾಡ್ತಿದ್ರು? ಪವಿತ್ರಾತ್ಮ ಆವಾಗ ಟೇಕ್ ಆಫ್ ಆಗ್ತಾ ಇತ್ತು, ಲ್ಯಾಂಡ್ ಆಗ್ತಾ ಇತ್ತು. ಅದರ ಪ್ರಾಣಿಗಳ ಬಗ್ಗೆ ನೋವು ಏನ್ ಮಾಡ್ಬೋದು? ಕೊಡ್ಬೋದು. ನೋವು ಏನಿದೆ? ನಾವೆಲ್ಲಿ ಎಲ್ಲಾ ಪ್ರಾಣಿಗಳನ್ನ ತೊಗೊಂಡೋಗಿದ್ದಲ್ಲ ಝೂ ತರ 1 ವರ್ಷ ಅಂದ್ರೆ ಎಲ್ಲಾ ಪ್ರಾಣಿಗಳು ನೋಡ್ಕೊಳಕ್ಕೆ ಅವ್ರಿಗೆ ಚೆನ್ನಾಗಿ ಗೊತ್ತು. ನಾವೇ ಯೋನ ಅದರ ಯೋನಿಗೆ ಏನ್ ಗೊತ್ತು ಚೆನ್ನಾಗಿ? ಈ ಬೋಟ್ಗಳ ಬಗ್ಗೆ ಎಲ್ಲ ಚೆನ್ನಾಗಿ ಗೊತ್ತು. ಫೈನಾನ್ಸ್ ಅಂದ್ರೆ ದಾನಿಯಲ್. ಈ ತರ ಹಳೆ ಕಾಲದ ಎಲ್ಲಾ ಪಿತೃಗಳನ್ನ ದೇವರಾಜ್ಯದಲ್ಲಿ ಎಬ್ಬಿಸ್ಬಿಟ್ಟು ಅವ್ರಿಗೆ ಏನ್ ಮಾಡ್ತಾರೆ? ಒಂದೊಂದು ಜವಾಬ್ದಾರಿ ಕೊಡ್ಬೇಕಾರೆ ದೇವರು ತನ್ನ ಸಮಾಧಾನ ರಾಜ್ಯನ ಭೂಲೋಕದಲ್ಲಿ ಸ್ಥಾಪನೆ ಮಾಡ್ತಾರೆ. ಈ 2 ಗ್ರೂಪ್ ಸೆಲೆಕ್ಷನ್ ಇವಾಗ ನಡೀತಾ ಇದೆ. ಒಂದ್ಸತಿ ಪಿತೃಗಳ ಸೆಲೆಕ್ಷನ್ ಆಗೋಯ್ತು, ಆಯ್ತಾ? ಸಭೆ ಸೆಲೆಕ್ಷನ್ ಆಗ್ತಿರಿ ಇವತ್ತು ನಡೀತಾ ಇದೆ. ಒಂದ್ಸರಿ ಸಭೆ ಕಂಪ್ಲೀಟ್ ಆದ ತಕ್ಷಣ 2ನೇ ಲೋಕನ ಏನ್ ಮಾಡ್ತಾರೆ? ಅವರು ನಾಶ ಮಾಡ್ತಾರೆ. ಹೇಗ್ ನಾಶ ಮಾಡ್ತಾರೆ? 2ನೇ ಪೇತ್ರ 3:7 ಓದೋಣ. 2ನೇ ಪೇತ್ರ 3:7 ಓದಿ. ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆ 2ನೇ ಪೇತ್ರ 3:7.
ಆದರೆ ಈಗಿರುವ ಭೂಮಿ ಆಕಾಶಗಳು ಅದೇ ವಾಕ್ಯದ ಬಲದಿಂದ ಬೆಂಕಿಯ ಮೂಲಕ ನಾಶವಾಗುವುದಕ್ಕೆ ಇಡಲ್ಪಟ್ಟಿವೆ. ಮತ್ತು ಭಕ್ತಿಹೀನರ ಶಿಕ್ಷಾವಿಧಿಯು ನಾಶವು ಉಂಟಾಗುವ ದಿನಕ್ಕಾಗಿ ಆ ಬೆಂಕಿ ಸಿದ್ಧವಾಗಿದೆ. ನೋಡ್ರ, ಬೆಂಕಿಯಿಂದ ನಾಶ ಮಾಡಬೇಕು ಅಂತ ಈ ಒಂದು 2ನೇ ಲೋಕನ ಇಟ್ಟೈತೆ. ಏನ್ ಬೆಂಕಿ ನಾಶ ಮಾಡೋದು? ಅವ್ರು ಎಲ್ಲ ಕಡೆ ಬಾಂಬ್ಗಳು ಹಾಕ್ಬಿಟ್ಟು ದೇವರು ಡೆಮೊಲಿಷ್ ಮಾಡ್ಬಿಡ್ತಾರ ಅಂದ್ರೆ ಇಲ್ಲ ರೀ. ಬಾಂಬ್ಗಳಾಕಿ ಹೊಡೆದ ಅಂತಂದ್ರೆ ಏನ್ರಿ ಅಲ್ಲಿ ಜನಗಳಿರಂತ ಕೆಟ್ಟತನ ನಾಶ ಮಾಡೋಕ್ಕಾಗಲ್ಲ. ಬಿಲ್ಡಿಂಗ್ಗಳು ಇದನ್ನೇ ಮಾಡೋದು, ಇನ್ಫ್ರಾಸ್ಟ್ರಕ್ಚರ್ ನಾಶ ಮಾಡ್ಬೋದು. ನೋಡಿ, ಯೋಚನೆ ಮಾಡಿ, ಯುಕ್ರೇನಲ್ಲಿ ಯುದ್ಧ ನಡೀತಿದೆ, ಗಾಜಲ್ಲಿ ಯುದ್ಧ ನಡೀತಿದೆ, ಜನಗಳಲ್ಲಿ ಕೆಟ್ಟತನ ಹೋಯ್ತಾ? ಇನ್ನೂ ಜಾಸ್ತಿ ಆಗ್ತಾ ಇದೆ. ಅದರ ಅಂದ್ರೆ ಬೆಂಕಿ ಅಂದ್ರೆ ಏನರ್ಥ? ಅದರ ಲಿಟ್ರಲ್ ಆಗಿರೋ ಬೆಂಕಿ ಅಲ್ಲ ರೀ. ಬೈಬಲಲ್ಲಿ ಬೆಂಕಿ ಅಂದ್ರೆ ಏನಿದೆ ಅರ್ಥ ಇದೆ. ಮೊದಲನೇ ಕ್ಲಾಸ್ ಚೆನ್ನಾಗಿ ಅರ್ಥ ಔಟ್ ಸ್ಟಡಿ ಬೈಬಲ್ ಹೆಂಗ್ ಓದ್ಬೇಕು? ಬೈಬಲಲ್ಲಿ ಆತ್ಮಿಕವಂತ ಒಂದೊಂದು ಪದಗಳಿಗೆ ಆತ್ಮಿಕ ಅಂತ ಅರ್ಥ ಬೈಬಲ್ ಹುಡುಕ್ಬೇಕು. ಅಲ್ವರ, ಇವತ್ತು ದೇವ್ರು ನಮ್ನೇನ್ ಮಾಡ್ತಾರೆ? ಬೆಂಕಿ ಪುಟ್ಟಕ್ಕೆ ಆಗ್ತದೆ ಬೈಬಲ್ನ ಕೊಟ್ಟರೆ. ದೇವ್ರ ದಿನ ಬೆಂಕಿ ಪುಟ್ಟಕ್ಕೆ ಆಗ್ತದೆ ನಮ್ಮನ್ನ. ಬೆಂಕಿನ ಏನು? ಶೋಧನೆ. ಅದರ ಅದೇ ರೀತಿ ಬೆಂಕಿ ಅಂತಂದ್ರೆ ದೇವ್ರ ರೋಷಾಗ್ನಿ. ಎಲ್ಲಿದೆ ಬೈಬಲಲ್ಲಿ? ಜೆಫೇನಿಯ 3:8 ಕೊಟ್ಟಿದ್ದಾರೆ, ಓದಿದ್ರಿ. ಜೆಫೇನಿಯ 3ನೇ ಅಧ್ಯಾಯ 8ನೇ ವಾಕ್ಯ ಓದ್ತೀರಾ ಯಾರ ಸೋದರ ಸೋದರಿಗಳು? ಯೆಹೋವನು ಇಂತೆನ್ನುತ್ತಾನೆ, ಹೀಗಿರಲು ನನ್ನನ್ನು ಕಾದುಕೊಂಡಿರ್ರಿ. ನಾನು ಬೇಟೆ ಹಿಡಿಯಲಿಕ್ಕೆ ಏಳುವ ದಿನವನ್ನು ಎದುರು ನೋಡಿರಿ. ಜನಾಂಗ ರಾಜ್ಯಗಳ ಮೇಲೆ ನನ್ನ ರೌದ್ರವನ್ನು, ಹೌದು ನನ್ನ ಉಗ್ರ ಕೋಪವನ್ನೆಲ್ಲ ಒಯ್ದು ಬಿಡುವುದಕ್ಕಾಗಿ ಆ ಜನಾಂಗಗಳನ್ನು ಸೇರಿಸಿ ಆ ರಾಜ್ಯಗಳನ್ನು ಕೂಡಿಸಬೇಕೆಂದು ತೀರ್ಮಾನಿಸಿಕೊಂಡಿದ್ದೇನೆ. ಲೋಕವೆಲ್ಲ ನನ್ನ ರೋಷಾಗ್ನಿಗೆ ತುತ್ತಾಗುವುದಷ್ಟೇ. ಲೋಕವೆಲ್ಲ ರೋಷಾಗ್ನಿಗೆ ತುತ್ತಾಗುವುದು. ರೋಷಾಗ್ನಿ ಏನ್ರಿ? ದೇವರು ಬೆಂಕಿನ ಸುರಿಸ್ತಾರ. ಆ ರೋಷಾನ ಅಗ್ನಿಗೆ ಏನ್ ಮಾಡ್ತಾರೆ? ಕಂಪೇರ್ ಮಾಡ್ತಾರೆ. ಏಕೆ? ಒಂದು ಬೆಂಕಿಗೆ ವಸ್ತು ಸಿಕ್ಕಾಕೊಂಡ್ರೆ ಸುಟ್ಟೋಗ್ಬಿಡಲ್ಲ ಸಂಪೂರ್ಣವಾಗಿ. ಅದೇ ತರ ದೇವ್ರ ಕೋಪಕ್ಕೆ ಸಿಕ್ಕಾಕೊಂಡ್ರೆ 2ನೇ ಲೋಕ ನಾಶ ಮಾಡ್ತಾರೆ. 2ನೇ ಲೋಕ ನಾಶ ಮಾಡ್ತಾರೆ, ಭೂಮಿ ನಾಶ ಮಾಡ್ತಾರ? ಅದು ಇಲ್ಲ ರೀ. ಭೂಮಿಲಿಂತ ಕೆಟ್ಟ ಕ್ರಿಯೆಗಳನ್ನ ನಾಶ ಮಾಡ್ತಾರಂತೆ. ಎಲ್ಲಿ ಕೊಟ್ಟಿದ್ದಾರೆ? 2ನೇ ಪೇತ್ರ 3:10 ಓದ್ರಿ. ನಮ್ಮ ಮೊದಲನೇ ಕ್ಲಾಸ್ ಓದ್ರ ಜ್ಞಾಪನ ಇದೆಯಾ? ಭೂಮಿ ಆಕಾಶಗಳ ಬಗ್ಗೆ, 3 ಲೋಕದ ಬಗ್ಗೆ ಅಲ್ಲಿ ಕೊಟ್ಟ ನೋಡಿರ್ತೀನಿ. 2ನೇ ಪೇತ್ರ 3:10 ಓದಿ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗಿ ಹೋಗುವವು. ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಭೂಮಿ ಅಲ್ಲ ರೀ, ಭೂಮಿ ಅದರಲ್ಲಿರುವಂತ ಕೆಲಸಗಳು ಸುಟ್ಟೋಗ್ತಾರೆ. ಭೂಮಿ ಸುಟ್ಟೋಗ್ಬಿಡ್ತದ? ಭೂಮಿ ಯಾವತ್ತಂಗಿರ್ತಾರೆ? ಭೂಮಿಲಿ ಅದು ಕೆಟ್ಟತನ ಇದೆ ಗೊತ್ತಾ? ಈ ಕೆಟ್ಟತನ ಏನ್ ಮಾಡೋದು? ದೇವರು ನಾಶ ಮಾಡೋದು ಅಲ್ವರ. ಅದಕ್ಕೆ ಕರ್ತನಲ್ಲಿ ಈ ಭೂಮಿ ಶಾಶ್ವತವಾಗಿರ್ತಾರೆ. ಭೂಮಿನ ಯಾರು ನಾಶ ಮಾಡಕ್ ಸಾಧ್ಯ ಇಲ್ಲ. ಪ್ರಸಂಗಿ 1:4 ಅಮೃತ ಸಿಸ್ಟರ್ ಓದ್ಬೋದಾ? ಪ್ರಸಂಗಿ 1:4 ಅಮೃತ ಸಿಸ್ಟರ್ ಏನಿದ್ದೀರಾ? ಪ್ರಸಂಗಿ 1:4. ಹೌದಮ್ಮ. ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು, ಭೂಮಿಯಾದರೂ ಶಾಶ್ವತವಾಗಿ ನಿಲ್ಲುವುದು. ನೋಡ್ರ, ಒಂದು ತಲಾಂತರವು ಗತಿಸುವುದು, ಇನ್ನೊಂದು ತಲಾಂತರ ಬರ್ತಾರೆ. ಮೊದಲನೇ ಯುಗ ಹೋಗ್ತದೆ, ಇನ್ನೊಂದು ಯುಗ ಬರ್ತಾರೆ. ಆದ್ರೆ ಭೂಮಿ ಮಾತ್ರ ಶಾಶ್ವತವಾಗಿರ್ತಾರೆ. ಭೂಮಿನ ಯಾರು ನಾಶ ಮಾಡಕ್ ಸಾಧ್ಯ ಇಲ್ಲ. ಭೂಮಿನ ಸೃಷ್ಟಿ ಮಾಡಿದ್ರೆ ಮನುಷ್ಯನ ವಾಸ ಮಾಡೋದಕ್ಕೋಸ್ಕರ. ಭೂಮಿ ನಾಶ ಮಾಡ್ಬಿಟ್ರೆ ಅಲ್ವರ. ನೋಡಿ, ಏಷಯ 45:18. ಸಂತೋಷ್ ಬದರ್, ಸಂತೋಷ್ ಅಭಿ ಓದ್ಬೋದಾ ಬೈಬಲ್? ಓದ್ತೀರಾ? ಸಂತೋಷ್ ಅಭಿ. ಆಕಾಶ ಮಂಡಲವನ್ನು ಸೃಷ್ಟಿಸಿದ ಯೆಹೋವನ ಮಾತನ್ನು ಕೇಳಿರಿ. ಆತನೇ ದೇವರು. ಭೂಲೋಕವನ್ನು ನಿರ್ಮಿಸಿ ರೂಪಿಸಿ ಸ್ಥಾಪಿಸಿದನು. ಅದನ್ನು ಶೂನ್ಯ ಸ್ಥಾನವಾಗಿರಲೆಂದು ಸೃಷ್ಟಿಸದೆ ಜನ ನಿವಾಸಕ್ಕಾಗಿಯೇ ರೂಪಿಸಿದನು. ಈತನು ಹೀಗೆನ್ನುತ್ತಾನೆ, ನಾನೇ ಯೆಹೋವನು, ಇನ್ನು ಯಾವನೂ ಅಲ್ಲ. ನೋಡ್ರ, ಭೂಮಿ ಸೃಷ್ಟಿ ಮಾಡೋದಕ್ಕೆ ಜನ ನಿವಾಸಕ್ಕಾಗಿರಿ, ಶೂನ್ಯ ಸ್ಥಾನವಾಗಿ ಇರೋದಕ್ಕಲ್ಲ ರೀ. ಮನುಷ್ಯರಿಗಾಗಿನೇ ಸೃಷ್ಟಿ ಮಾಡಿದ್ರು, ಮನುಷ್ಯನಿಗೋಸ್ಕರ ಮಾಡಿರೋದ್ರಿ. ಹಾಗಾದ್ರೆ ಎಲ್ಲ ನಾಶ ಮಾಡೋಕ್ಕಲ್ಲ ರೀ. ಭೂಮಿ ಯಾವತ್ತು ಹಿಂಗಿರ್ತಾರೆ. ಇದಾಗಿದ್ಮೇಲೆ ಭೂಲೋಕದಲ್ಲಿ ಬರೋದೇನ್ರಿ? 3ನೇ ಲೋಕ. ಅದರ ಭೂನ ಲೋಕದಲ್ಲಿ ಏನು ವಾಸವಾಗಿರ್ತದೆ? ವಾಕ್ಯ ಯಾವ್ದು ನೋಡಿರ್ತೀರಿ ಏನು? 2ನೇ ಪೇತ್ರ 3:13. 2ನೇ ಪೇತ್ರ 3:13. ನಲ್ಲಿನ ಅಷ್ಟೇ ಓದಿ. ನೆಟ್ವರ್ಕ್ ಇದೆಯಾ? ಓದ್ರಿ. 3:13. ಆದರೆ ನಾವು ದೇವರ ವಾಗ್ದಾನವನ್ನು ನಂಬಿ ನೂತನ ಆಕಾಶ ಮಂಡಲವನ್ನು
ನೂತನ ಭೂಮಂಡಲವನ್ನು ಎದುರು ನೋಡುತ್ತಾ ಇದ್ದೇವೆ, ಅವುಗಳಲ್ಲಿ ನೀತಿಯು ವಾಸವಾಗಿರುವುದು. ನೋಡ್ರ, ನಾವೇನ್ ನೋಡ್ತಾ ಇದ್ರಿ? ನೂತನ ಭೂಮಂಡಲ, ನೂತನ ಆಕಾಶವನ್ನು ನೋಡ್ತೀವಿ. ಮೂರನೇ ಲೋಕ ನೋಡ್ತಾ ಇದ್ರಿ. ಅದ್ರಲ್ಲಿ ಏನಪ್ಪ ವಾಸವಾಗಿರ್ತಾರೆ ಅಂದ್ರೆ ನೀತಿ ವಾಸವಾಗಿರ್ತಾರೆ ಅಂತ ಬೈಬಲ್ ಏನ್ ಮಾಡ್ತಾರೆ? ಸ್ಪಷ್ಟವಾಗಿ ಹೇಳ್ತಾರೆ. ಇದೇ ಕ್ರಿಸ್ತನ ರಾಜ್ಯ. ಎರಡನೇ ಬರೀಕೆಯಲ್ಲಿ ಬರ್ಬೇಕಾದ್ರೆ ಭೂಲೋಕದಲ್ಲಿ ಏನ್ ಮಾಡ್ತಾರೆ? 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಸಭೆ ಏನ್ ಮಾಡ್ತಾರೆ? ಜೊತೆಗೆ ಆಳ್ವಿಕೆ ಮಾಡ್ತಾರೆ. ಅದರ ಭೂಲೋಕದಲ್ಲಿ ಏನ್ರಿ ಎಲ್ಲಾ ಮನುಷ್ಯರು ಸತ್ತೋಗಿರೋ ಪುನರುತ್ಥಾನ ಏನ್ ಮಾಡ್ತಾರೆ? ಈ ರಾಜ್ಯದಲ್ಲಿ ಅವ್ರು ಬರ್ತಾರೆ. ಅದರ ಕರ್ತನ ಪ್ರಿಯಗಳೇ, ಇದನ್ನ ಸತ್ಯವೇದದಲ್ಲಿ ಏನ್ರಿ ಒಂದು ಮೂರನೇ ಲೋಕ ಅಂತ ಏನ್ ಮಾಡೋದು ಹೇಳೋದು. ಮೂರನೇ ಆಕಾಶ, ಮೂರನೇ ಒಂದು ಭೂಮಿ ಅಲ್ಲರ. ನೋಡಿ ಇವಾಗ ಓದೋಣ. ಇದನ್ನೇ ಅಪೊಸ್ತಲ ಪೌಲ ಹೇಳೋದು, ನಾನು ಮೂರನೇ ಆಕಾಶಕ್ಕೆ ಒಯ್ಯಲ್ಪಟ್ಟಿದೆ ಅಂತ ಹೇಳ್ತಾರೆ. ಅದರ ಇಲ್ಲಿ 2ನೇ ಕೊರಿಂಥ 12ನೇ ಅಧ್ಯಾಯ 7-4, 2 ಕೊರಿಂಥಿಯನ್ಸ್ 2nd ಚಾಪ್ಟರ್ 2-4. ಸಾರಾ ಸಿಸ್ಟರ್ ಓದ್ಬೋದಾ? ಏನಿದ್ದೀರಾ? 2 ಕೊರಿಂಥಿಯನ್ಸ್ 12 ಚಾಪ್ಟರ್ 2-4. ಅವನ್ ಕ್ರಿಸ್ತನಲ್ಲಿದ್ದ ಒಬ್ಬ ಮನುಷ್ಯನನ್ನು ಬಲ್ಲೆನು. ಅವನು 14 ವರ್ಷಗಳ ಹಿಂದೆ 3ನೇ ಆಕಾಶದ ಪರ್ಯಂತರಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತವಾಗಿ ಒಯ್ಯಲ್ಪಟ್ಟನೋ ದೇಹರಹಿತನಾಗಿ ಒಯ್ಯಲ್ಪಟ್ಟನೋ ನಾನು ಅರಿಯೆ, ದೇವರೇ ಬಲ್ಲನು. ಎಲ್ಗೋದಂತೆ? 3ನೇ ಆಕಾಶ ಅಂದ್ರೆ ಯಾವ್ದ್ರಿ? ಕ್ರಿಸ್ತನ ಆಡಳಿತ. ಕ್ರಿಸ್ತನ 1000 ವರ್ಷದ ಬಗ್ಗೆ ದರ್ಶನ ಮುಖಾಂತರ ಅಪೊಸ್ತಲ ಪೌಲ್ಗೆ ಏನ್ ಮಾಡೋದಂತೆ? ನೋಡ್ಸತ್ತಂತಲ್ಲ. ಅದಕ್ಕೆ 3ನೇ ಆಕಾಶಕ್ಕೆ ಒಯ್ಯಲ್ಪಟ್ಟಂತೆ. ಎಲ್ಲ ಏನ್ 3ನೇ ಆಕಾಶ ಅಂತ ಅಂದ್ಬಿಟ್ಟು ಪರಲೋಕಕ್ಕೆ ಹೋಗ್ತಿರ್ಬೇಕು. 1ನೇ ಆಕಾಶ ಇದೆ, 2ನೇ ಆಕಾಶ ಇದೆ, 3ನೇ ಆಕಾಶ ಇದೆ ಅಂತೆ. ಹಿಂಗಲ್ಲ ರೀ. ಈ ಬೈಬಲ್ ನೋಡ್ರಲ್ಲ ಏನಂತಾರೆ? ಮೊದಲನೇ ಭೂಮಿ ಇತ್ತು, ಮೊದಲನೇ ಏನ್ರಿ ಆಕಾಶ ಇತ್ತು, ನಾಶ ಆಗೋಯ್ತು. ಇವಾಗ ಏನಿದೆ? 2ನೇ ಭೂಮಿ ಇದೆ, 2ನೇ ಆಕಾಶ ಇದೆ, ನಾಶ ಆಗ್ಬಿಡ್ತಾರೆ. 3ನೇ ಭೂಮಿ ಬರ್ತಾರೆ, 3ನೇ ಆಕಾಶ ಬರ್ತದೆ. ಏನ್ರಿ? ಕ್ರಿಸ್ತನ ಆಡಳಿತ 1000 ವರ್ಷ, ಅದ್ರ ಬಗ್ಗೆ ಹೇಳ್ತಾ ಇರೋದು. ಸರಿ, ಆ ವಾಕ್ಯ ಇನ್ನ ಮುಂದಕ್ಕೆ ಓದಿ. ಆ 3ನೇ ಆಕಾಶ ಏನಂತ ಕರೀತಾರೆ? ಮುಂದಕ್ಕೆ ಓದಿ, ಇಷ್ಟು ಹಂಗೆ ಕಂಟಿನ್ಯೂ ಮಾಡಿ. ಆಕಾಶದ ಪರ್ಯಂತಕ್ಕೂ ಒಯ್ಯಲ್ಪಟ್ಟನು. ಅವನು ದೇಹ ಸಹಿತನಾಗಿ ಒಯ್ಯಲ್ಪಟ್ಟನು, ದೇಹ ರಹಿತನಾಗಿ ಒಯ್ಯಲ್ಪಟ್ಟನು ನಾನು ಅರಿಯೆ, ದೇವರೇ ಬಲ್ಲನು. ಅಂತ ಮನುಷ್ಯನು ಪರದೈಸಕ್ಕೆ ಒಯ್ಯಲ್ಪಟ್ಟು ಮನುಷ್ಯರು ನುಡಿಯಲು ಅಶಕ್ಯವಾದ ಇದೆ ಅಲ್ವಾ ಬ್ರದರ್? ಏಳಬಾರದ ಮಾತುಗಳನ್ನು ಕೇಳಿದನೆಂದು ಬಲ್ಲೆನು. ಪರದೇಶಕ್ಕೆ ಬಂದ್ಬಿಡ್ತಾರೆ. ಅದಕ್ಕೆ ಏನ್ಬಿಡ್ತಾರೆ? ಪರದೇಶ ಅಂದ್ರೆ ಪರದೇಶನೇ ಪರಲೋಕ ಅಂತ ಹೆಲ್ಪ್ ಮಾಡ್ಬಿಡ್ತಾರೆ ಅಲ್ವರ. ಏನ್ರಿ ಪರದೇಶನ ಪರಲೋಕ ಅಂತ ಅಲ್ಲಿ ಕೊಟ್ಟಿದ್ಯಾ? 3ನೇ ಆಕಾಶ ಅಂತ ಕೊಟ್ಟಿದ್ಯಾ, ಅದನ್ನ ಪರದೇಶ ಅಂತ ಕೊಟ್ಟವ್ರೆ ಅದರ. ಈಗ ಪರದೇಶನ ಏನು? ನಾವು ಸತ್ಯವೇದ ಹುಡುಕ್ಬೇಕು ಅರ್ಥಗಳು. ಅಲ್ಲರ ನಾವು ಫಸ್ಟ್ ಕ್ಲಾಸ್ ಗ್ಯಾಪ್ ಅನ್ಕೊಳ್ಳಿ. ಹೌ ಟು ಸ್ಟಡಿ ದ ಬೈಬಲ್. ಬೈಬಲ್ಗೆ ಬೈಬಲ್ ಡಿಕ್ಷನರಿ. ಬೈಬಲ್ನಲ್ಲಿ ಏನೋ ಡೌಟ್ ಇತ್ತು ಅಂದ್ರೆ ಈ ಪ್ರಶ್ನೆಗಳಿಗೆ ಸತ್ಯವೇದದಲ್ಲಿ ನಮಗೆ ಉತ್ತರ ನಾವು ನೋಡಬೇಕು. ಕರೆಕ್ಟಾ? ಸರಿ, ಪರದೇಶನ ಏನು? ಬೈಬಲ್ ಹೇಳ್ಕೊಟ್ಟಿದ್ದಾರೆ ಪರದೇಶನ ಏನು ಅಂತ ನೋಡಿ. ಓದೋಣ. ಪ್ರಕಟಣೆ 2ನೇ ಅಧ್ಯಾಯ 7ನೇ ವಾಕ್ಯ. ಪ್ರಕಟಣೆಯಲ್ಲಿ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕೊಟ್ಟಿದೆ. ದಯವಿಟ್ಟು ಓದಿ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಿನಲ್ಲಿರುವ ಜೀವದಾಯಕದ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ನೋಡ್ರ, ಏನಿದೆ ಅಂತೆ? ದೇವರ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವನು. ಹಂಗಾದ್ರೆ ಪರದೇಶದಲ್ಲಿ ಏನೈತೆ? ಏನ್ ಹಣ್ಣಿದೆ? ಜೀವದಾಯಕ ವೃಕ್ಷದ ಹಣ್ಣಿದೆ. ಕರೆಕ್ಟಾ? ಸರಿ, ಇವಾಗ ನೀವ್ ಹೇಳ್ರಿ, ಇದೇ ತರ ಜೀವದಾಯಕ ವೃಕ್ಷದ ಹಣ್ಣು ಬೇರೆ ಬೈಬಲ್ ಅಲ್ಲಿ ಎಲ್ಲಾರ ಇತ್ತು ಅಂತ ಕೊಟ್ಟಿದ್ಯಾ? ವೆರಿ ಗುಡ್. ಪರಲ್ಲ, ಬೈಬಲ್ ಓದ್ತೀರಂತ ಅರ್ಥ ಆಯ್ತು. ವೆರಿ ಗುಡ್. ಹೊಡಿತೀನಿ. ಎಲ್ಲಿ? ಆದಿಕಾಂಡ 2:9 ಓದಿ. ಓದ್ರಿ ಆದಿಕಾಂಡ 2:9. ಹಾ, ಊಟಕ್ಕೆ ಅನುಕೂಲವಾಗುವ ಎಲ್ಲಾ ತರದ ಮರಗಳನ್ನು ಆ ಭೂಮಿಯಲ್ಲಿ ಬೆಳೆಯ ಮಾಡಿದನು. ಅದಲ್ಲದೆ ಆ ವನ ಮಧ್ಯದಲ್ಲಿ ಜೀವದಾಯಕ ವೃಕ್ಷವನ್ನು, ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ವೃಕ್ಷವನ್ನು ಬೆಳೆಸಿದನು. ಜೀವದಾಯಕ ವೃಕ್ಷವನ್ನು ವನದ ನಡುವೆ ಇಟ್ಟಿದ್ರಂತೆ. ಆ ವನನೇ ಪ್ರಕಟಣೆ ಪುಸ್ತಕದಲ್ಲಿ ಪರದೇಶ ಅಂತ ಹೇಳಿದ್ರಿ, ಪ್ಯಾರಡೈಸ್ ಅಂತ ಹೇಳಿದ್ರೆ. ಆಕ್ಚುಲಿ ಎಲ್ಲ ಒಂದೇ ರೀ. ಅದಕ್ಕೆ ಗ್ರೀಕ್ ಅಲ್ಲಿ
ಪ್ಯಾರಡೈಸ್ ಅಂತ ಪದದ ಅರ್ಥ ತೆಗೆದು ನೋಡಿದ್ರೆ ಅದು ಪ್ಯಾರಾಡಿಯಾಸ್ ಅಂತ ಒಂದು ಗ್ರೀಕ್ ಪದ. ಅದ ಅರ್ಥ ಏನಪ್ಪಾ ಅಂದ್ರೆ ಪಾರ್ಕ್, ತೋಟ ಅಂತ. ಈಡೇನ್ ತೋಟ, ಪ್ರಕಟಣೆಯಲ್ಲಿ ಕೊಟ್ಟರೆ ತೋಟದ ನಡುವೆ ಇರುವಂತ ಏನ್ರಿ ಹಣ್ಣನ್ನು ಕೊಡ್ತೀನಿ ಅಲ್ವರ. ಅದೇ ಪ್ಯಾರಡೈಸ್ನ ಏನ್ ಮಾಡ್ತಾರೆ ಅಪೊಸ್ತಲರು ಪೌಲ್ ಹೇಳ್ತಾರೆ. ಅದಕ್ಕೆ ಹೇಳೋದು ಅದರ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ ಬರ್ಬೇಕಾರೆ ಆತನ ರಾಜ್ಯ ಭೂಲೋಕದ ಸ್ಥಾಪನೆ ಆಗ್ಬೇಕಾರೆ ಇಡೀ ಭೂಮಿನ ಯಾವ ತರ ಮಾಡ್ತಾರೆ, ಪರದೇಸ್ ತರ ಮಾಡ್ತಾರೆ, ಬ್ಯೂಟಿಫುಲ್ ಆಗಿರೋ ಪಾರ್ಕ್ ತರ ಮಾಡ್ತಾರೆ. ಮೊದಲನೇ ಲೋಕದ ಕಂಡೀಷನ್ ಹೆಂಗಿತ್ತು, ಈಡೇನ್ ತೋಟ ಹೆಂಗಿತ್ತು, ಸೇಮ್ ಇದೇ ತರ ವಾಪಸ್ ಭೂಲೋಕದಲ್ಲಿ ಮೂರನೇ ಲೋಕದ ಸ್ಥಾಪನೆ ಮಾಡ್ತಾರೆ. ಅವ್ ಮೂರನೇ ಲೋಕ ಹೆಂಗಿರ್ತದೆ, ಪರದೇಸ್ ತರ ಇರ್ತದೆ, ಪ್ಯಾರಡೈಸ್ ತರ ಇರ್ತದೆ, ಒಂದು ಸುಂದರವಾಗಿರಂತ ತೋಟದ ತರ ಇರ್ತಾರೆ. ಅದನ್ನೇ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ, ಇದನ್ನೇ ದರ್ಶನದ ರೂಪದಲ್ಲಿ ಕ್ರಿಸ್ತನ ರಾಜ್ಯದಲ್ಲಿ ಆಡಳಿತದಲ್ಲಿ ಹೇಗಿರ್ತಾರೆ ಅಂತ ಅಪೊಸ್ತಲ ಪೌಲ್ಗೆ ಏನ್ ಮಾಡಿದ್ ನೋಡ್ಸಿದ್ರು. ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ 14 ವರ್ಷದ ಮುಂಚೆ ಒಬ್ಬ ಮನುಷ್ಯನ ಗೊತ್ತಿದ್ದೆ, ಆ ಮನುಷ್ಯನ ಏನ್ ಮಾಡಿದ್ರು ಆಕಾಶಕ್ಕೆ ಏನ್ರಿ ಮೂರನೇ ಆಕಾಶಕ್ಕೆ ಹೇಳ್ಕೊಟ್ರು ಅಂತಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ನಡೆಯುವಂತ ಎಲ್ಲಾ ವಿಚಾರಗಳನ್ನ ಅಪೊಸ್ತಲ ಯೋಹಾನನ್ಗೆ ಪ್ರಕಟಣೆ ಪುಸ್ತಕದಲ್ಲಿ ಹೆಂಗೆ ದರ್ಶನ ಮುಖಾಂತರ ನೋಡ್ಸೋರು, ಅಪೊಸ್ತಲ ಪೌಲ್ಗೆ ದರ್ಶನ ಮುಖಾಂತರ ನೋಡ್ಸೋರು. ಆದ್ರೆ ಬರೆಯೋದಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ. ಯಾಕೆಂದ್ರೆ ಇದನ್ನೆಲ್ಲ ಅಪೊಸ್ತಲ ಯೋಹಾನ ಬರೀಬೇಕಾಗಿತ್ತು. ಅದನ್ನ ಕರ್ತನಲ್ಲಿ ಪ್ರಿಯಗಳೇ, ಇದು ಮೂರನೇ ಲೋಕದ ಪಾಠ. ಅರ್ಥ ಆಯ್ತಾ? ಎರಡನೇ ಲೋಕ ಅಂತ್ಯ ಆದ್ಮೇಲೆ ಮೂರನೇ ಲೋಕ ಬರೋಕೆ ಆಗ್ತದೆ, ಸ್ಥಾಪನೆ ಆಗ್ತದೆ ಸರ. ಸೊ ಮುಂದಿನ ವಾರ ಇನ್ನೊಂದು ಇಂಪಾರ್ಟೆಂಟ್ ಕ್ಲಾಸ್ ನೋಡೋಣ. ಸೊ ದಯವಿಟ್ಟು ಎಲ್ಲ ಸೋದರ ಸೋದರಿಗಳು ಏನ್ರಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಕ್ರಿಶ್ಚಿಯನ್ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಏನ್ ಮಾಡಿ ಈ ಕ್ಲಾಸಸ್ ಬಗ್ಗೆ ತಿಳಿಸಿ. ಎಲ್ಲ ಕಡೆ ಏನಾಗ್ಲಿ ಸತ್ಯ ಸ್ಪ್ರೆಡ್ ಆಗ್ಲಿ. ಸರಿ, ಯಾರಿಗ ಏನೋ ಡೌಟ್ಸ್ ಇದೆ, ಏನೋ ಕ್ವಶನ್ಸ್ ಇದೆ ಧಾರಾಳ ಕೇಳಿ. ಯಾರಿಗೇನೋ ಪ್ರಶ್ನೆ ಇದೆಯಾ? ಏನೇ ಪ್ರಶ್ನೆ ಇದ್ರು ಕೇಳಿ, ಸಂಕೋಚ ಬರ್ಬಿಡಿ. ಯಾರು ಬೇಕಾದ್ರೂ ಏನು ಪ್ರಶ್ನೆ ಬಗ್ಗೆ ಕೇಳ್ಬೋದು. ಆಗಿರೋ ಕ್ಲಾಸಸ್ ಅಲ್ಲಿ ಏನೋ ಡೌಟ್ಸ್ ಇದ್ರೆ ನೀವು ಧಾರಾಳ ಕೇಳಿ. ಯಾರಿಗಿದ್ಯಾ? ಅನಿತಾ ರೋಸ್ ಸಿಸ್ಟರ್, ಎಸ್ತರ್ ಸಿಸ್ಟರ್, ಜಯಪ್ರಕಾಶ್ ಬ್ರದರ್, ನಳಿನ್ ಮಾಸ್ಟರ್ ಹೇಳಿ. ಓಕೆ, ಜೆಮಿ ಮಾಸ್ಟರ್, ಲಾವಣ್ಯ ಸಿಸ್ಟರ್, ಲೀನಾ ಸಿಸ್ಟರ್, ನೂತನ್ ಬ್ರದರ್, ಗೋಪಾಲ್ ಬ್ರದರ್, ಪೌಲ್ ಬ್ರದರ್. ಇಲ್ಲ ಬ್ರದರ್ಸ್, ಥ್ಯಾಂಕ್ ಯು. ಆಕ್ಚುಲಿ ಈ ಕ್ಲಾಸ್ ಅಲ್ಲಿ ಇಲ್ಲ. ಶಾಂತಕುಮಾರ್ ಬ್ರದರ್, ರಂಗಸ್ವಾಮಿ ಬ್ರದರ್. ಇಲ್ಲ ಇಲ್ಲ. ಓಕೆ, ಟೆರೆಸಾ ಸಿಸ್ಟರ್, ಅಮೃತ ಸಿಸ್ಟರ್, ವೀರ್ ಶೆಟ್ಟಿ ಬ್ರದರ್, ವಿನಾಯಕ ನಾಯ್ಕ್ ಬ್ರದರ್. ಓಕೆ, ಗುಡ್.